morning, my dear students. Previous class ಅಲ್ಲಿ structure of atom ಅಲ್ಲಿ what are the fundamental particles of an atom ಅಂತ ನೋಡಿದ್ವಿ. ನಿಮಗೆ ಗೊತ್ತಿರಬಹುದು. ನೆನ್ನೆ ಕೂಡ ನಾನು ಕ್ಲಾಸಲ್ಲಿ ಬರ್ಸಿದ್ದೀನಿ ಪಾಯಿಂಟ್ಸ್. what are the fundamental particles of an atom ಅಂತ ಹೇಳಿದ್ರೆ ಯಾರಾದರೂ ಹೇಳ್ತೀರಾ ಯಾವ ಅಂತ? ಒಂದು ಆಟಮ್ ಆಗಬೇಕು ಅಂದ್ರೆ ಮೂರು ಜನ ಬಹಳ ಇಂಪಾರ್ಟೆಂಟ್. ಅವ್ರು ಯಾರಪ್ಪ ಅಂದ್ರೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. These three are the fundamental particles of an atom. So ಅದರಲ್ಲಿ ಹೇಳಿದೆ ನಿಮಗೆ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಅನ್ನ ಡಿಸ್ಕವರ್ ಮಾಡಿದ್ದಾರೆ ಯಾರು? ಜೆ who discovered electron ಅಂತ ಹೇಳಿದ್ರೆ ಜೆ ಥಾಮ್ಸನ್. ಸೊ ಪ್ರೋಟಾನ್ ನ ಡಿಸ್ಕವರ್ ಮಾಡಿದ ಯಾರಪ್ಪ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ಐಗನ್ ಗೋಲ್ಡ್ಸ್ಟೈನ್ ಅಂತ ಕೂಡ ಕೊಟ್ಟಿದ್ದಾರೆ. ಬೇಕಾದ್ರೆ ರುದರ್ಫೋರ್ಡ್ ಅನ್ನ. ಸೊ ಆಮೇಲೆ ನ್ಯೂಟ್ರಾನ್ ನ ಕಂಡುಹಿಡಿದ ಯಾರಪ್ಪ ಅಂತ ಹೇಳಿದ್ರೆ ಜೇಮ್ಸ್ ಚಾರ್ಲ್ಸ್. ಓಕೆ, ಅದಾದ್ಮೇಲೆ ಯಾವ ರೀತಿ ಎಲೆಕ್ಟ್ರಾನ್ ಡಿಸ್ಕವರ್ ಮಾಡ್ತಾರೆ? ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಬೈ ಡಿಸ್ಚಾರ್ಜ್ ಎಕ್ಸ್ಪೆರಿಮೆಂಟ್. ಅದು ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂತ ಕೂಡ ಬರ್ತೀನಿ. ಆ ಟ್ಯೂಬಿಗೆ ನಾವು ಕ್ಯಾಥೋಡ್ ರೇ ಟ್ಯೂಬ್ ಅಂತ ಕೂಡ ಕರಿತೀವಿ. ಕ್ಯಾಥೋಡ್ ರೇ ಟ್ಯೂಬ್ ಅಂತ CRT ಟ್ಯೂಬ್, ಕ್ಯಾಥೋಡ್ ರೇ ಟ್ಯೂಬ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ನೋಡಿ, ಈ ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳಿದಾಗ ಸೊ ಆ ಟ್ಯೂಬ್ ಒಳಗಡೆ ಎರಡು ಮೆಟಲ್ ಪೀಸ್ ಇರುತ್ತೆ. ನೆನ್ನೆ ಹಾಕಿದ್ರು ಇರಲಿಲ್ಲ. ಎರಡು ಮೆಟಲ್ ಪೀಸ್ ಗೆ ಕರಿತೀವಿ ಅಂತ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್. ಸೊ ಒಂದು ಕ್ಯಾಥೋಡ್ ಮತ್ತೊಂದು ಆನೋಡ್ ಅಂತ ಕರಿತೀವಿ. ಕ್ಯಾಥೋಡ್ ಮೈನಸ್ ಆಗಿರುತ್ತೆ, ಆನೋಡ್ ಕೂಡ ಪ್ಲಸ್ ಆಗಿರುತ್ತೆ. ಸೊ ಏನಾಗುತ್ತಪ್ಪ ಅಂದ್ರೆ ನಾವು ಒಂದು ಸರ್ಟೈನ್ ಕರೆಂಟ್ ಅನ್ನ ವೋಲ್ಟೇಜ್ ಅನ್ನ ಅಪ್ಲೈ ಮಾಡಿದಾಗ ಈ ಪಾರ್ಟಿಕಲ್ಸ್ ಗಳು ಸೊ ಮೈನಸ್ ಅಂದ್ರೆ ನೆಗೆಟಿವ್ ಎಲೆಕ್ಟ್ರೋಡ್ ಇಂದ ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಮೂವ್ ಆಗ್ತವೆ. ಸೊ ನೆಗೆಟಿವ್ ಪಾರ್ಟಿಕಲ್ಸ್ ಗಳು ನೆಗೆಟಿವ್ ಎಲೆಕ್ಟ್ರೋಡ್ ಇಂದ ಪಾಸಿಟಿವ್ ಕಡೆ ಮೂವ್ ಆದ್ರೆ ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕ್ಯಾಥೋಡ್ ಅಂತ ಕರೀತಾರೆ. ನೆಗೆಟಿವ್ ಚಾರ್ಜ್ ಇದ್ರೆ ಅದು ಎಲೆಕ್ಟ್ರಾನ್ಸ್, ಪಾಸಿಟಿವ್ ಇತ್ತು ಅಂದ್ರೆ ಅದು ಪ್ರೋಟಾನ್ಸ್. ಅದು ಸಂಬಂಧಪಟ್ಟ ಕೂಡ ನಿಮಗೆ ಕೂಡ ಕೊಟ್ಟಿದ್ದೀನಿ, ನೆನಪಿದೆಯಾ? ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್, ಪ್ರಾಪರ್ಟೀಸ್ ಆಫ್ ಅಂದ್ರೆ ಯಾವುದು ಆನೋಡ್ ರೇಸ್ ಅಂತ ಕೂಡ ಹೇಳಿದ್ದೆ. ನೀವು ಹೇಳೋದು ಬೇಡ. ಸೊ ಯಾವ ರೇಸ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೋ ಅದು ಕ್ಯಾಥೋಡ್ ರೇಸ್, ಯಾವ ರೇಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೋ ಅದು ಆನೋಡ್ ರೇಸ್. ಅದಷ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಮೂವ್ ಆನ್ ಟು ದ ಅಟಾಮಿಕ್ ಮಾಡೆಲ್ಸ್ ಅಂತ ಕರೀತಾರೆ. ನೋಡಿ, ಅಟಾಮಿಕ್ ಮಾಡೆಲ್ಸ್ ಅಂತ ಹೇಳಿದಾಗ ಇವರು ಮೂರು ಜನ ಸೈಂಟಿಸ್ಟ್ಗಳು ಸುಮ್ಮನೆ ಕೂಡಲ್ಲ. ಯಾರು ಅಂತ ಕೇಳಿದ್ರೆ ಈ ಎಲೆಕ್ಟ್ರಾನ್ ನ ಕಂಡುಹಿಡಿದಂತರು ಜೆ ಥಾಮ್ಸನ್ ಅವರು ಮಾಡೆಲ್ ನ ಕೊಡ್ತಾರೆ. ಅದೇ ರೀತಿ ಪ್ರೋಟಾನ್ ನ ಕಂಡ ರುದರ್ಫೋರ್ಡ್ ಅವರು ಮಾಡೆಲ್ ನ ಕೊಡ್ತಾರೆ. ಮತ್ತೆ ಜೇಮ್ಸ್ ಚಾಡ್ವಿಕ್ ಅವರು ಕೂಡ ಮಾಡೆಲ್ ನ ಕೊಡ್ತಾರೆ. ಸೊ ಆ ಮಾಡೆಲ್ಸ್ ಅಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ನೋಡಿ, ಯಾವ್ದಾದ್ರು ಒಂದು ಮಾಡೆಲ್ ನ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ಯಾವ ಕಾಂಪೌಂಡ್ ಅನ್ನು ಡಿಸ್ಕವರ್ ಮಾಡಿ ಅದ್ರ ಬಗ್ಗೆ ಮಾತ್ರ ಹೇಳ್ಬೇಕು, ಬೇರೆ ಹೇಳಂಗಿಲ್ಲ. ವೆರಿ ಕ್ಲಿಯರ್. ಈಗ ನಾನು ಹೇಳಿದ್ರು ನಿಮ್ಮ ತಂದೆ ತಾಯಿ ಏನ್ ಹೇಳ್ತಾರಪ್ಪ ನಿಮ್ ಬಗ್ಗೆ ಮಾತ್ರ ಹೇಳ್ಬೇಕು. ಸೊ ನಿಮ್ಮನ್ನ ಬಿಟ್ಟು ಕಂಡರ ಮನೆ ಪಕ್ಕದವ್ರ ಮನೆ ಹೊಗಳಿದ್ರೆ ನಿಮ್ಮ ಮಕ್ಕಳಿಗೆ ತಲೆ ಸರಿ ಇರ್ತಿಲ್ಲ ಅಂತ ಬೈತೆ ಕಟ್ಟನಮ್ಮ. ಹಾಗಾಗಿ ರುದರ್ಫೋರ್ಡ್ ಪ್ರೋಟಾನ್ ಬಗ್ಗೆ ಮಾತಾಡಬೇಕು. ಓಕೆನಾ? ಥಾಮ್ಸನ್ ಯಾರ ಬಗ್ಗೆ ಮಾತಾಡಬೇಕು? ಅವನು ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡಬೇಕು. ಸೊ ಹಾಗಾಗಿ ಅವನೇ ಮಾಡ್ತಾನೆ ಜೆ ಥಾಮ್ಸನ್ ಮಾಡೆಲ್ ಪ್ರಪೋಸ್ ಮಾಡ್ತಾನೆ. ಸೊ ಅದನ್ನ ನಾವು ಥಾಮ್ಸನ್ ಮಾಡೆಲ್ ಅಂತಾನೆ ಕೂಡ ಕರಿತೀವಿ. ಎಂತ ಕರಿತೀವಿ? ಜೆ ಥಾಮ್ಸನ್ ಮಾಡೆಲ್, ಜೆ ಥಾಮ್ಸನ್ ಮಾಡೆಲ್ ಅಂತ ಕೂಡ ಕರಿತೀವಿ. ನೋಡಿ, ಈ ಜೆ ಥಾಮ್ಸನ್ ಮಾಡೆಲ್ ಏನಂತ ಹೇಳಿದ್ರೆ ಮಾಡೆಲ್ ವಾಸ್ ಗುಡ್, ಮಾಡೆಲ್ ಚೆನ್ನಾಗಿದೆ. ಬಟ್ ಆ ಮಾಡೆಲ್ ಮಾಡಿದ ಮೇಲೆ ಅದಕ್ಕೆ ಸಪೋರ್ಟಿಂಗ್ ಏನು ಕೊಡಲ್ಲ. ಸಪೋರ್ಟಿಂಗ್ ಮೀನ್ಸ್ ಪ್ರೂಫ್ ಕೊಡಲ್ಲ. ನಾನು ಅವತ್ತು ಹೇಳಿದ್ರೆ ನಿಮಗೆ, ಎಲ್ಲ ರೋಡಲ್ಲಿ ಹೋಗ್ತಾ ಇದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ, ದೇವಸ್ಥಾನಕ್ಕೆ ಹೋದಾಗ ಹಾಲು ತಗೊಂಡು ಹೋಗಿದ್ದೆ, ದೇವರು ಹಾಲನ್ನ ಕುಡಿತು ಅಂತ ನಾವು ಹೇಳ್ತೀವಿ. ಬಟ್ ತಲೆ ಕೆಟ್ಟಿದೆ ಅಂತ ಜನರಿಗೆ. ಸರಿ, ದೇವರು ಹಾಲು ಕುಡಿದಿದೆ ನಿಜ ಆದ್ರೆ ತಗೊಂಬರಪ್ಪ ಅಂತ ತೋರಿಸು ಅಂತ ಹೇಳ್ತಾನೆ. ತೋರಿಸ್ಬೇಕು, ಪ್ರೂವ್ ಮಾಡು ಅಂತ ಹೇಳ್ತಾನೆ. ಕರೆಕ್ಟಾ? ಸೊ ವಿತೌಟ್ ಪ್ರೂಫ್ ಕೆಮಿಸ್ಟ್ರಿಯಲ್ಲೂ ಕೂಡ ಹೇಳ್ಬೋದು. ನಾನು ಚಾಕ್ಪೀಸ್ ಎಸ್ತ್ರೆ ಕೆಳಗೆ ಬರೋದಿಲ್ಲ, ನಾವು ಹೋಗ್ಬಿಟ್ಟು ನಮ್ಮ ಕಡೆಗೆ ಅಂತಂದ್ರೆ ಎಸ್ಸೆ ಮಾಡ್ಕೊಳ್ಳೋಣ ಅಂತ. ಕರೆಕ್ಟೇನಾ? ಈ ಚಾಕ್ಪೀಸ್ ಎಸ್ತ್ರೆ ಮ್ಯಾಜಿಕ್ ಚಾಕ್ಪೀಸ್ ಎಸ್ತ್ರೆ ನೋಡಲ್ಲ, ನಾನು ಹೇಳಿದ್ರು ಕೇಳಿದ್ರು ಚಾಕ್ಪೀಸ್ ಡ್ಯಾನ್ಸ್ ಮಾಡು ಹಂಗಂತ ಅಂದ್ರೆ ಸೊ ವೆರಿ ಕ್ಲಿಯರ್. ಈಗ ಏನಿದೆ ಮಿರಾಕಲ್ ಅಂತ ಹೇಳ್ತಾನೆ, ಪ್ರೂಫ್ ತೋರಿಸು ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ, ಅದನ್ನ ಮಾಡ್ತಿರೋದು. ಸೊ ಹಾಗಾಗಿ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಲಿ, ಏನೇ ಇನ್ವೆನ್ಷನ್ ಮಾಡಲಿ, ಸಪೋರ್ಟಿಂಗ್ ಇರಬೇಕು. ಸಪೋರ್ಟಿಂಗ್ ಇಲ್ಲ ಅಂತ ಹೇಳಿದ್ರೆ ಆ ಎಕ್ಸ್ಪೆರಿಮೆಂಟ್ ಫೇಲ್ ಆಗ. ಸೊ ಅದಕ್ಕೆ ಅವ್ನು ಬಹಳ ಚೆನ್ನಾಗಿ ಕೊಡ್ತಾನೆ. ಏನ್ ಹೇಳ್ತಾನಪ್ಪ ಅಂದ್ರೆ ಜೆ ಥಾಮ್ಸನ್ ಅವರು 1898ನೇ ಇಸ್ವಿಯಲ್ಲಿ 1898 ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಒಂದು ಆಟಮ್ ಅಂತಕ್ಕಂಥದ್ದು ಸ್ಪೆರಿಕಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆಟಮ್ ಅಂತಕ್ಕಂಥ ಏನಿರುತ್ತೆ, ಸ್ಪೆರಿಕಲ್ ಶೇಪ್ ಇರುತ್ತೆ.
ಆ ಸ್ಪೆರಿಕಲ್ ಶೇಪ್ ಅಲ್ಲಿ ಈ ಪಾಸಿಟಿವ್ ಚಾರ್ಜಸ್ಗಳು ಯಾವಾಗಲೂ ಕೂಡ ಏನಾಗಿರ್ತಾವಂತೆ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ನೋಡಿ ಇಲ್ಲಿ, ಪಾಸಿಟಿವ್ ಚಾರ್ಜಸ್ ಆರ್ ಆಲ್ವೇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, ಎಲ್ಲೂ ಕೂಡ ವೇರಿಯೇಷನ್ಸ್ ಇರಲ್ಲ. ಸೊ ಆಟಮ್ ಅಂತಕ್ಕಂಥದ್ದು ಏನಾಗಿರುತ್ತಂತೆ, ಸ್ಪೆರಿಕಲ್ ಇನ್ ಶೇಪ್. ಆಟಮ್ ಈಸ್ ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಚಾರ್ಜಸ್ಗಳು, ಪಾಸಿಟಿವ್ ಚಾರ್ಜಸ್ಗಳು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತವೆ ಅಂತ ಹೇಳಿದ್ವಿ. ಮತ್ತೇನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಪಾಸಿಟಿವ್ ಚಾರ್ಜಸ್ಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ಯಾವಾಗಲೂ ಕೂಡ ಎಲೆಕ್ಟ್ರಾನ್ಸ್, these electrons are always embedded ಅಂತ ಹೇಳ್ತಾರೆ. embedded in it, embedded in it ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ಗಳು ಪಾಸಿಟಿವ್ ನ ಒಳಗಡೆ ಸಿಕ್ಕಾಕೊಂತವೆ, ಸ್ಟಿಕನ್ ಆಗಿರ್ತವೆ, ಅಂಟ್ಕೊಳ್ತವೆ ಅಂತ ಹೇಳ್ತಾನೆ. ಬಟ್ ದಿಸ್ ಇಸ್ ರಾಂಗ್. ಯಾವತ್ತೂ ಕೂಡ ಎಲೆಕ್ಟ್ರಾನ್ಸ್ ಅನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ಎಲೆಕ್ಟ್ರಾನ್ಸ್ಗಳು ಪಾಸಿಟಿವ್ ನ ಹೊರಗಡೆ ಇರ್ತವೆ. ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ರಿವಾಲ್ವಿಂಗ್ ಅರೌಂಡ್ ದ ಪಾಸಿಟಿವ್. ಓಕೆನಾ? ಆಗ ಅವನೇ ಮಾಡ್ತಾನೆ, ಇವ್ರು ಸುತ್ತ ಪಾಸಿಟಿವ್ ಇದಾವೆ, ಎಲೆಕ್ಟ್ರಾನ್ಸ್ಗಳು ಅಂಟ್ಕೊಂತವೆ ಅಂತ ಹೇಳ್ಬಿಡ್ತಾರೆ. ಅವಾಗ ಏನ್ ಹೇಳ್ತಾರಪ್ಪ ಅಂದ್ರೆ ಥಿಯರಿಯಲ್ಲಿ ನ್ಯೂಟ್ರಲಿಟಿ, ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಇಸ್ ಮೇಂಟೈನ್. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಈ ಒಂದು ಸಿಸ್ಟಮ್ ಅಲ್ಲಿ ನಾವು ಮೇಂಟೈನ್ ಮಾಡ್ಬೇಕು. ಏನ್ ಮೇಂಟೈನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾವುದೇ ಒಂದು ಯೂನಿವರ್ಸಲ್ ಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಅನ್ನು ಮಾಡ್ಬೇಕು ಅಂತ ಹೇಳಿದಾಗ ಪಾಸಿಟಿವ್ ಚಾರ್ಜ್ ಇರಬೇಕು ಮತ್ತೆ ನೆಗೆಟಿವ್ ಚಾರ್ಜ್ ಇರಬೇಕು. ಒಳ್ಳೆಯವರು ಇರಬೇಕು, ಕೆಟ್ಟವರು ಇರಬೇಕು, ಹುಡುಗರು ಇರಬೇಕು, ಹುಡುಗಿನೂ ಇರಬೇಕು. ಜನರಲ್ ಅರ್ಥ ಹೇಳ್ತಿರೋದು ಪಾಸಿಟಿವ್. ದೇವರು ಇರಬೇಕು, ದೇವನು ಇರಬೇಕು ಜನರಲ್ ಆಗಿ. ಸೊ ವೆರಿ ಕ್ಲಿಯರ್. ಇಲ್ಲಾಂದ್ರೆ ಯಾವುದು ಕೂಡ ಬರಲ್ಲ. ಪಾಸಿಟಿವ್ ಚಾರ್ಜಸ್ಗಳು ಇರಬೇಕು, ನೆಗೆಟಿವ್. ಯಾವತ್ತು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಇರುತ್ತೋ ಅದು ಏನಾಗುತ್ತೆ, ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಒಂದು ಕಾಡಲ್ಲಿ ಸಿಕ್ಕಾಪಟ್ಟೆ ಜಿಂಕೆಗಳು ಇದ್ರೆ ಕಾಡಲ್ಲಿರೋ ಎಲ್ಲ ಮರ ಗಿಡಗಳು ಅಷ್ಟು ತಿನ್ಬಿಟ್ಟು ಜಿಂಕೆಗಳು. ಅದೇನಾಗುತ್ತೆ, ಜಿಂಕೆ ತಿನ್ನಕ್ಕೆ ಏನಿರಬೇಕು, ಚಿರತೆಗಳು, ಹುಲಿಗಳು ಇದ್ದಾಗ ಎಕಾಲಜಿಕಲ್ ಬ್ಯಾಲೆನ್ಸ್ ಇಸ್ ದೇರ್. ಎಕಾಲಜಿಕಲ್ ಬ್ಯಾಲೆನ್ಸ್ ನ ಮಾಡಬಹುದು. ಎಕಾಲಜಿಕಲ್ ಬ್ಯಾಲೆನ್ಸ್ ಮಾಡಿದ್ರೆ ಏನಾಗುತ್ತೆ ಜನರಾಗಿ, ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನಾನು ಎಲ್ಲೂ ಕಣ್ಣಿ ಕಾಣಿಗೆ ಇರೋ ದುಡ್ಡೆಲ್ಲ ಹೊಡ್ಕೊಂಡು ನಾನು ತಿಂತೀನಿ ಅಂತ ಹೇಳಿದ್ರೆ ನನ್ನನ್ನು ಅಪೋಸ್ ಮಾಡಕ್ ಹೋಗಿರ್ಬೇಕು. ಅವನೇ ಮಾಡ್ತಾನೆ, ಬೇಡ ಕಣಲಿ, ಬೇಡ ಅವನು ಸರಿ ಇಲ್ಲ ಕಣ ಮರ ಅಂತ ಹೇಳ್ತಾನೆ. ಇಡೀ ಒಂದು ಟೀಮ್ ಅಲ್ಲಿ ಯಾರು ಅಪೋಸ್ ಮಾಡ್ಲೇಬೇಕು. ಎಲ್ಲರೂ ಸುಮ್ಮನೆ ಕುತ್ಕೊಂಡಾಗ ಏನಾಗತ್ತಪ್ಪ ಅಂತ ಹೇಳಿದಾಗ ಅವ್ನು ಮಾಡೋ ಕೆಲಸ ಮಾಡ್ತಾ ಇರ್ತಾನೆ, ಆರಾಮಾಗಿ ದುಡ್ಡು ಮಾಡ್ಕೊಂತ ಇರ್ತಾನೆ. ಅದನ್ನ ಹೈಲೈಟ್ ಮಾಡೋಣ, ಅಪೋಸ್ ಮಾಡೋದು ಹುಟ್ಟಿರ್ಲೇಬೇಕು ಜನರಿಗೆ. ಕರೆಕ್ಟ್ ಹೇಳ್ತಿರೋದು. ಯಾರೇ ಆಗಲಿ, ಇವತ್ತು ಶ್ರೀರಾಮಚಂದ್ರ ಹೈಲೈಟ್ ಆಗಿದೆ ಅಂತಂದ್ರೆ ಯಾರು ಕಾರಣ ಅದಕ್ಕೆ? ರಾವಣ. ರಾವಣ ಇದ್ರೆ ರಾಮ ಹೈಲೈಟ್ ಆಗ್ಬೇಕು, ಇಲ್ಲ ಹೈಲೈಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನೆಗೆಟಿವ್ ಕ್ಯಾರೆಕ್ಟರ್ ಇಸ್ ದೇರ್. ಒಂದು ದೊಡ್ಡ ಮೂವಿ ಇದೆ ಅಂತ ಹೇಳಿದ್ರೆ ಆ ಮೂವಿ ಹೀರೋ ಇದ್ರೆ ಹೀರೋ ಸರಿಸೋ ನಮ್ಮದು ಯಾರು ಇರಬೇಕು? ವಿಲನ್ ಇರ್ಬೇಕು ಜನರಲ್ ಆಗಿ. ಅವಾಗಲೇ ಮೂವಿ ಜಿದ್ದದು ಜನರಲ್ ಆಗಿ. ಇಲ್ಲಾಂದ್ರೆ ಯಾರು ಕಾರಣಕ್ಕೆ ಬರಲ್ಲ. ಸರಿ ನೀವು ಮಾಡ್ತಿರೋದು ತರ ಮಾಡ್ತಿರೋ ಎಲ್ಲರೂ ಕೂಡ ಮನೆ ಹಾಳು ಮಾಡೋದೇ. ಅವಳಿಗೆ ವಿಷ ಹಾಕಿದ್ದೆ, ಅವಳ ಜಾಗ ಕಾಂಟ್ರಿಬ್ಯೂ ಫೋನ್ ಮಾಡಿ ಅವಳು ಎತ್ತಿಬಿಡೋದು, ಎಷ್ಟು ಬೇಕಾದ್ರೆ ಅವಳು ದುಡ್ಡು ಹಾಕ್ತೀನಿ. ಒಂದಾರು ಒಳ್ಳೆ ಮೆಸೇಜ್ ಒಂದು ಕೂಡ ಇಲ್ಲ. ಆ ನ್ಯೂಸ್ ಅದೇ ಒಂದು ಟ್ಯಾಕ್ಟಿಕ್ ಬಡ್ಡಿ ಹೊಡೆದು ದುರ್ಮರಣ, ಬೆಳಗ್ಗೆ ಜವರಾಯನ ಅಟ್ಟಹಾಸ, ಅವ್ರು ನೋಡಕ್ಕಾಗಲ್ಲ. ಜನರ ಟಿವಿ ತೋರಿಸ್ಬಿಟ್ಟು ಸಾಯದೆ ತೋರಿಸೋದಿಲ್ಲ. ಒಳ್ಳೆದೊಂದು ಕೂಡ ಹೇಳಿದ್ದ. ಯಾವ್ದು ಸಿಕ್ಕಾಪಟ್ಟೆ ಮಳೆ ಬಂದು ಕೆರೆ ತುಂಬಿ ಕೆರೆ ಪೂಜೆ ಮಾಡಿ ಬಾಗಿನ ಮಾಡಿದ್ದಾರೆ ಅಂತ ಊರಲ್ಲಿ ಎಷ್ಟೋ ಸಾವಿರ ಅನ್ನ ಹಾಕೋನಲ್ಲ, ಕೆರೆ ಕಟ್ಟೆ ಹೊಡ್ಕೊಂಡು ಊರ ನುಗ್ಗಿ ಊರಾಗೆಲ್ಲ ಸತ್ತೋಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ಮೆಕ್ತೆ ಮಾಡ್ಬಾರ್ದು ಬೇಕಂತಾನೆ. ಅಣ್ಣ ಬರೋಣ, ನಮ್ಮ ಊರ ಕೆರೆ ತುಂಬಿದ್ದೆ, ಜನ ಆದರೆ ನೀನ್ ಪೂಜೆ ಮಾಡೋದು ಕಲಿ, ಒಬ್ನು ಬರಲ್ಲ. ಕೆರೆ ಹೊಡ್ಕೊಂಡು ಹೋಗಿದ್ ಸರ್, ಊರಾಗೆಲ್ಲ ಮುಗ್ಗಿ ಜನ ಸತ್ತೋಗ್ಬಿಟ್ಟಾರೆ ಹಾಗೆ ಒಬ್ರು ಮೇಲೆ ಬಿಡ್ಬಿಡ್ತಾರೆ ಟಿವಿ ಅಂತಂದ್ರೆ. ಸೊ ಹಾಗಾಗಿ ಏನಾಗಿದೆ, ಪ್ರಪಂಚ ಬಿಸಿ ಮಾಡ್ಕೊಂಡು ಅವಾಗ ಇಲ್ಲೇನ್ ಹೇಳ್ತಾನೆ ಅಂದ್ರೆ, ಈ ಮರಣದಲ್ಲಿ ಅವ ಏನ್ ಹೇಳ್ತಾನೆ, ನಮ್ಮ ಥಿಯರಿ ಪ್ರಕಾರ ಸತ್ಯವೋ ಸತ್ಯ, ಪಾಸಿಟಿವ್ ಕ್ಯಾರೆಕ್ಟರ್ ಎರಡು ಬ್ಯಾಲೆನ್ಸ್ ಆಗುತ್ತೆ. ಇದನ್ನ ನಾವು ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಅಂತ ಕರಿತೀವಿ. ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಅಂತ ಕರಿತೀವಿ. ಬಟ್ ಇವೇನ್ ಮಾಡ್ತಾರಪ್ಪ ಅಂದ್ರೆ, ದಿಸ್ ಥಿಯರಿ ಕುಡ್ ಎಕ್ಸ್ಪ್ಲೇನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಎಕ್ಸ್ಪ್ಲೇನ್ ದ ಎಮಿಷನ್ ಆಫ್ ಸ್ಪೆಕ್ಟ್ರಮ್ ಅಂತ ಕರೀತಾನೆ. ನೋಡಿ ನೋಡ್ಬರ್ತೀನಿ, ಈಗ ಎಮಿಷನ್ ಆಫ್ ಸ್ಪೆಕ್ಟ್ರಮ್ಸ್ ನ ಹೇಳಲ್ಲ. ನೋಡಿ ಎಮಿಷನ್ ಆಫ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ನೀವೆಲ್ಲ ಬಹಳ ಸರಿ ಹೇಳ್ತಾರೆ, ಫಿಸಿಕ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಸ್ಪೆಕ್ಟ್ರಲ್ ಲೈನ್ಸ್ ಅಂತ ಬರುತ್ತೆ, ಗೊತ್ತಲ್ಲ? ಸ್ಪೆಕ್ಟ್ರಲ್ ಅಂತ ಗೊತ್ತಲ್ರಿ? ಈ ಕಾಮನ್ ಬಿಲ್ ನೋಡಿದ್ರಿ, ಕಾಮನ್ ಬಿಲ್ ಬರುತ್ತಲ್ಲ, ಅಥವಾ ವಿಪ್ ಗೈ ಆರ್ ಅಂತ ಕರಿತೀವಿ ನಾವು. ನೋಡಿ ಹೇಳ್ಬೇಕಾ, ದಿಸ್ ಇಸ್ ವಿಪ್ ಗೈ ಆರ್. ಕಾಣ್ತೇನ್ರ? ವಿಪ್ ಗೈ ಆರ್. ವಿ ಅಂದ್ರೆ ಗೊತ್ತಾ ಬಣ್ಣ, ವೈಲೆಟ್ ಅಂತ ಅರ್ಥ. ಐ ಅಂದ್ರೆ ಇಂಡಿಗೋ, ವಿ ಅಂದ್ರೆ ಬ್ಲೂ, ಜಿ ಅಂದ್ರೆ ವೈ ಅಂದ್ರೆ ಓ ಅಂದ್ರೆ ಆರ್ ಅಂದ್ರೆ ಈ ರೀತಿ ಅದರ ಎಮಿಷನ್ ಆಫ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಎಮಿಷನ್ ಆಫ್ ಸ್ಪೆಕ್ಟ್ರಮ್ ಇಸ್ ನಥಿಂಗ್ ಬಟ್ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಕರಿತೀವಿ. ಎಲ್ಲಾದ್ರೂ ಮಳೆ ಬಂದಾಗ ಒಂದು ವೆಹಿಕಲ್ ರೋಡ್ ಮೇಲೆ ಹೋಗಿದೆ ಅಂತ ಹೇಳ್ಕೊ, ಆ ವೆಹಿಕಲ್ ಇಂದ ಏನಾದ್ರು
ಆಯಿಲ್ ಸ್ಪಿಲ್, ಒಂದು ಆಯಿಲ್ ಸ್ಪಿಲ್ ಕೆಳಗಡೆ ಬಿದ್ದಿತ್ತು ಅಂತಂದ್ರೆ ಅದು ಎಷ್ಟು ಚೆನ್ನಾಗಿ ಕಾಣೋದು ನೋಡಬೇಕಾದ್ರೆ ಬಣ್ಣ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲೂ ಕೂಡ ಈ ಥಿಯರಿಯಲ್ಲಿ ಸ್ಪೆಕ್ಟ್ರಲ್ ಲೈನ್ಸ್ ಅನ್ನ ಹೇಳಕ್ ಬರಲ್ಲ. ಯಾಕೆ ಅರ್ಥ ಮಾಡ್ಕೊಂಡು ನೀನು ಹೇಳಕ್ ಬರುತ್ತೆ. ಎಲೆಕ್ಟ್ರಾನ್ಸ್ ಗಳು ಇಲ್ಲ ಅಂತ ಹೇಳಿದ್ರೆ ಎಲ್ಲೂ ಕೂಡ ಲೈನ್ಸ್ ಬರಲ್ಲ, ಕಲರ್ ಬರಲ್ಲ. ನಾವು ಟಿವಿ ನೋಡ್ತೀವಿ ನಮೀಗ ಬ್ಯೂಟಿಫುಲ್ ಆಗಿ LED ಟಿವಿ ನೋಡ್ತೀಯಾ, LED ಟಿವಿ ನೋಡಿದಾಗ ಆ ಪಿಕ್ಚರ್ ಕಾಣಬೇಕಾದ್ರೆ ಯಾರ ಕಾರಣ? ಕ್ಯಾಥೋಡ್ ರೇಸ್ ಕಂಡ್ರಲ್ಲಿ ಕ್ಯಾಥೋಡ್ ರೇಸ್ ಬಂದು ಆ ಸ್ಕ್ರೀನ್ ಹೊಡಿಬೇಕು, ಎಲ್ಲಿಂದ ಹೊಡೆದಾನೆ ಪಿಕ್ಚರ್ ಕಾಣೋದು. ಇನ್ನೂ ಚೆನ್ನಾಗಿ ಹೇಳ್ಬೇಕಾ, ನಾವೆಲ್ಲ ನಿಮ್ಮೊಂದು ಸ್ಟೂಡೆಂಟ್ಸ್ ಹಳ್ಳಿ ಫಿಲ್ಮ್ ನೋಡಿದ್ವಿ, ಇನ್ನೆರಡು ಕಿಡಿಗೆ ತರ ಗೂಡು ಮಾಡೋರು, ಅಲ್ಲಿಂದ ಬೆಳಕು ಬಿಡ್ತಾರೆ ನೋಡಿ. ಈಗಲೂ ಕೂಡ ದೊಡ್ಡ ಫಿಲಂ ಥಿಯೇಟರ್ಗಳಲ್ಲಿ ಬೆನ್ನಿಂದ ಬಿಡ್ತಾ ಇರ್ತಾರಲ್ಲ, ಬಿಕಾಸ್ ಆಫ್ ಎಮಿಷನ್ ಸ್ಪೆಕ್ಟ್ರಮ್, ಸ್ಪೆಕ್ಟ್ರಲ್ ಲೈನ್ಸ್ ಅಂತ. ಆ ಎಲ್ಲಾ ಸ್ಪೆಕ್ಟ್ರಲ್ ಲೈನ್ಸ್ ಸೇರಿಕೊಂಡು ದರ್ಶನ್ ಕಾಣ್ತಾನೋ ಅಥವಾ ಸುದೀಪ್ ಅವ್ರು ಕಾಣ್ತಾರೋ ಇನ್ನೊಬ್ಬ ಯಾರು ಕಾಣ್ತಾರೋ ಎಲ್ಲ ಹೀರೋಗಳು ಕಾಣ್ತಾರೆ ಜನರಿಗೆ. ಅವರೆಲ್ಲ ಪಿಕ್ಚರ್ಸ್ ಕಾಣಮ್ಮ, ಅಲ್ಲೇನಾದ್ರು ನಿನ್ನ ಅಡ್ಡ ಅಡ್ಡ ಇಟ್ಟರೆ ಏನು ಕಾಣಿಸೋದು ನಿನಗೆ ಅಲ್ಲಿ, ಕರೆಕ್ಟಾ? ಅಂದ್ರೆ ಅದನ್ನ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಆ ಸ್ಪೆಕ್ಟ್ರಮ್ ಲೈನ್ಸ್ ಬರಕ್ ಕಾರಣ ಯಾರು? ಎಲೆಕ್ಟ್ರಾನ್ಸ್. ಇಲ್ಲಿ ಫೇಲ್ ಆಗ್ತಾನೆ. ಎಲೆಕ್ಟ್ರಾನ್ಸ್ ಅನ್ನ ಒಳಗಡೆ ಕೂಡ ಹಾಕಿ ಎಮಿಷನ್ ಆಗುತ್ತೆ ಹೆಂಗ್ ಸಾಧ್ಯ? ಸಾಧ್ಯನೇ ಇಲ್ಲ. ಕರೆಕ್ಟ್ ಹೇಳ್ತಿರೋದು. ಈಗ ನಾನು ಹೇಳ್ತಿರೋದು ಸೂರ್ಯನ ತಗೊಂಡು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಬೆಳಕು ಬಾರಪ್ಪ ಅಂತಂದ್ರೆ ಬರುತ್ತೆ. ಯೋಚನೆ ಮಾಡಿ ನೀವೇ, ಅದಿನ್ನೂ ಬ್ಯೂಟಿಫುಲ್ ಆಗಿ ಹೇಳ್ಬೇಕಂದ್ರೆ ದೊಡ್ಡ ಕ್ಯಾಂಡಲ್ ಹಚ್ಬಿಟ್ಟು ಒಂದು ರೂಮಲ್ಲಿ ಇಟ್ಟು ಹಾಕಿ ಬೆಳಕು ಬಾರಪ್ಪ ಬರುತ್ತೆ ಇಲ್ಲ. ಆ ಕೆಲಸ ಇವ್ರು ಮಾಡ್ತಾರೆ. ಪಾಸಿಟಿವ್ ಅಂದ್ರೆ ಮಾಡಕ್ ಆಗಿಲ್ಲ ಹೇಳ್ತಿರೋದವರು. ಪಾಸಿಟಿವ್ ಅಯಾನ್ಸ್ಗಳ ಮಧ್ಯೆ ಅಥವಾ ಪಾಸಿಟಿವ್ ಚಾರ್ಜ್ಗಳ ಮಧ್ಯೆ ಯಾರಿದ್ದಾರೆ? ಎಲೆಕ್ಟ್ರಾನ್ಸ್ ಇದಾವೆ ಅಂತ ಹೇಳ್ತಾರೆ. ಫೇಲ್ ಆಗಿ ಸಾಧ್ಯನೇ ಇಲ್ಲ ಅದೇ ಕಾರಣಕ್ಕೂ. ಅವಾಗ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಎಲೆಕ್ಟ್ರಿಕಲ್ ನ್ಯೂಟ್ರಲ್ ಬ್ಯಾಕ್ ಮಾಡಬಹುದು. ಪಾಸಿಟಿವ್ 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 ನೆಗೆಟಿವ್ ಮೇಂಟೈನ್ ಮಾಡಬಹುದು, ಬಟ್ ಎಮಿಷನ್ ಹೇಳಕ್ ಬರಲ್ಲ. ಹೇಳಿದ್ರಲ್ಲ, ಎಮಿಷನ್ ಹೇಳಕ್ ಬರಲ್ಲ. ಹಂಗಾಗಿ ಈ ಥಿಯರಿ ಏನಾಗುತ್ತೆ? ಫೇಲ್ ಆಗುತ್ತೆ. ಇದಕ್ಕೆ ಈ ಥಿಯರಿ ಎಕ್ಸಾಂಪಲ್ ಕೇಳಿದ್ರೆ ವೆರಿ ಸಿಂಪಲ್ ಆಗಿ ಬರೀರಿ. ಏನಂತಾರಪ್ಪ ಅಂತಂದ್ರೆ ಆಟಮ್ ಅಂತಕ್ಕಂದ್ರೆ an atom having a spherical shape, positive charges are uniformly distributed, the electrons are embedded ಅಥವಾ stick on ಅಥವಾ enclosed in it. So this theory this model is called as the J.J. Thomson model. ಇಲ್ಲಿಗೆ ಮುಗಿಸಲ್ಲ. ಈ J.J. Thomson model ಗೆ ಮತ್ತೆ ಬೇರೆ ಬೇರೆ ಹೆಸರು ಕೊಡ್ತಾರೆ. So that is called as Pom-Pudding model ಅಂತ ಕರೀತಾರೆ. So another name is called Pom-Pudding model ಅಂತ. Pom-Pudding model ಅಂತ ಕೂಡ ಕರೀತಾರೆ. ನಾನು ಪ್ರೀವಿಯಸ್ ಅಲ್ಲಿ ಹೇಳಿದ್ದೀನಿ. or one more name is called, this model is also compared to watermelon model ಅಂತ ಕೂಡ ಕರೀತಾರೆ. ಕಲ್ಲಂಗಡಿ ಹಣ್ಣಿಗೆ ಮಾಡೆಲ್ ಹೋಲಿಸ್ತಾರೆ. ನೀವೆಲ್ಲ ಬ್ಯೂಟಿಫುಲ್ ಆಗಿ ಇಮ್ಯಾಜಿನ್ ಮಾಡ್ಕೋಬಹುದು. ಇಮ್ಯಾಜಿನ್ ನಿಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ ಕಲ್ಲಂಗಡಿ. ನೆನಪಿದೆ ಅಂದ್ರೆ ಒಂದು ಕಲ್ಲಂಗಡಿ ಯಾವ ಶೇಪ್ ಇರುತ್ತೆ? ಯಾವಾಗಲೂ ಕೂಡ ಸ್ಪೆರಿಕಲ್ ಶೇಪ್ 100%. ಕಲ್ಲಂಗಡಿ ಬಿಡಲ್ಲಪ್ಪ, ಹಿಂಗಿರ್ಬೋದು, ಅದು ಹಿಂಗ ಸ್ಪೆರಿಕಲ್ ಶೇಪ್ ಇರುತ್ತೆ. ಓಕೆನಾ? ಆ ಕಲ್ಲಂಗಡಿ ಫುಲ್ ಲೇಯರ್ ಸ್ಪೆರಿಕಲ್ ಶೇಪ್ ಬರಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿ, ಯಾವ ಕಾರಣ? ಪಾಸಿಟಿವ್ ಚಾರ್ಜಸ್. ಆ ಕಲ್ಲಂಗಡಿ ಹಣ್ಣಿನ ಒಳಗಡೆ ಇರ್ತಕ್ಕಂಥ ಸೀಡ್ಸ್, ಬೀಜಗಳು, ಇಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ನೋಡಿ. ಬಟ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕಲ್ಲಂಗಡಿ ಹಣ್ಣಿನ ಒಳಗಡೆ ಇರೋ ಸೀಡ್ಸ್ಗಳು ಅಲ್ಲೇ ಇರ್ತವೆ ಅಂತ ಹೆಂಗ ಹೇಳ್ತೀಯಾ? ನೀನ್ ಕಲ್ಲಂಗಡಿ ತಿಂದು ನುಂಗ್ತೀಯೋ ಹೋಗಿದ್ದೀವಿ ಯಾವನೇ ಗೊತ್ತೇನಲ್ಲ, ಅಲ್ಲಿ ಇರ್ತವೆ. ಕರೆಕ್ಟ್ ಕಲ್ಲಂಗಡಿ ಕಟ್ ಮಾಡ್ತೀಯಾ, ಕಲ್ಲಂಗಡಿ ತಿಂತೀಯಾ, ತಿಂದ ತಕ್ಷಣ ಬೀಜನ ಉಗಿಬಹುದು, ಒಟ್ಟೊಳಗೆ ಹೋಗ್ಬೋದು ಜನರಿಗೆ. ಕರೆಕ್ಟ್ ಹೇಳ್ತಿರೋದು. ಸೀಡ್ಸ್ ಅಲ್ಲೇ ಇರಲ್ಲ. ಅವ್ರೇನ್ ಮಾಡ್ತಾರೆ? ಎಲೆಕ್ಟ್ರಾನ್ಸ್ ಒಂದ್ಸಲ ಫಿಕ್ಸ್ ಆಗಿದ್ರೆ ಯಾರೇ ಕಾರಣಕ್ಕೂ ಹೊರಗೆ ಹೋಗಲ್ಲ. ಇನ್ನ ಪಟ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಹೇಳ್ತಿದ್ರೆ ಮೊದಲು ಹೊರಗೆ ಹೋಗಲ್ಲ. ಆಮೇಲೆ ಯಾವ್ದೇ ಕಾರಣಕ್ಕೂ ಹೊರಗೆ ಹೋಗ್ಬಾರ್ದು, ಕದಾಕಿ ಬೇಗ ಹೋಗಿ ಅಂತಂದ್ರೆ ಸರಿ ಏನಾಯ್ತು ಮರೆಯ ನಾನು ಡೀಸೆಲ್ ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂತ ಕೇಳ್ತೀನಿ. ಕರೆಕ್ಟ್ ನಮ್ಮ ಎಲೆಕ್ಟ್ರಾನ್ಸ್ ನೀವು ಇದ್ದಂಗೆ ಪ್ರತಿ ಪೀಳಿಗೆ ಹೊರಗೆ ಬರ್ತಿರಲ್ಲ, ಆಗಲ್ಲ ಎಲೆಕ್ಟ್ರಾನ್ಸ್ಗಳಿಗೆ. ಸರಿ ಅಂದ್ರು ಪ್ರತಿ ಪೀಳಿಗೆ ಹೊರಗೆ ಬರಬೇಕು, ಬಗ್ ನೋಡ್ತಿದ್ಯಾ, ಹೊರಗೆ ಬರಬೇಕು, ಬಗ್ ನೋಡ್ಕ ಹಂಗಾಗ್ತದೆ. ಸರಿನಾ? ಈ ತಲೆ ಕೆಟ್ಟ ಪಟ ಮಾಡಿ ಏನ್ ಹೇಳಿದ್ರು ಅದು ಬೈಕ್ ಇಟ್ಟು ಅನೌನ್ಸ್ ಮಾಡ್ತಿರ್ತಾರಲ್ಲ, ಆ ಕಡೆ ಹೆಂಗೆ ಹೇಳಿರ್ತಲ್ಲ ಹಂಗಾಗ್ಬಿಡು. ಸರಿನಾ? ಹಾಗಾಗಿ J.J. Thomson ಮಾಡಲು ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಇಲ್ದಿರೋ ಕಾರಣ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಸೊ J.J. Thomson ಏನ್ ಮಾಡ್ತಾನೆ ಅಂತಂದ್ರೆ ಎಲೆಕ್ಟ್ರಾನ್ಸ್ ಬಗ್ಗೆ ಹೇಳ್ಬೇಕಾಯ್ತು. ಎಲೆಕ್ಟ್ರಾನ್ಸ್ ಬಗ್ಗೆ ಹೇಳಿದ್ರು, ಅವರೇ ಮಾಡಿದ್ರು ಪಾಸಿಟಿವ್ ಅಯಾನ್ಸ್ ಬಗ್ಗೆ ಹೇಳಿದ್ರು. ನಿಮ್ಗೆ ಎಕ್ಸಾಂಪಲ್ ಕೇಳಿದ್ರೆ ಜಾಸ್ತಿ ಬರೋದು 4 ಪಾಯಿಂಟ್ಸ್ ಬರ್ಸೋದು, ಆ ಪಾಯಿಂಟ್ಸ್ ಕರೆಕ್ಟ್ ಬರ್ತೀವಿ. ಕರೆಕ್ಟ್ ಹೇಳಿದ್ರು. ಏನ್ ಹೇಳ್ತೀರಿ? ಆಟಮ್ ಅಂತಕ್ಕಂಥದ್ದು ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಸ್ಪೆರಿಕಲ್ ಶೇಪ್ ಅಲ್ಲಿ ಇರೋ ಕಾರಣ ಯಾರು? ಪಾಸಿಟಿವ್ ಚಾರ್ಜಸ್. Okay, the positive charges are spherically distributed and uniformly distributed. Electrons ಗಳು ಏನಾಗಿರ್ತವೆ? Electrons are always enclosed in it or embedded in it. Clear? Okay na? ಆಮೇಲೆ ಹೇಳ್ತಾರೆ this theory could explain electrical neutrality.
ನ್ಯೂಟ್ರಾಲಿಟಿನ ಎಕ್ಸ್ಪ್ಲೇನ್ ಮಾಡುತ್ತೆ. ಬಟ್ ಸ್ಪೆಕ್ಟ್ರಲ್ ಎಮಿಷನ್ ಸ್ಪೆಕ್ಟ್ರಮ್ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ ಇಲ್ಲ. ಬಿಕಾಸ್ ವೈ ಎಲೆಕ್ಟ್ರಾನ್ಸ್ ಆರ್ ಎನ್ಕ್ಲೋಸ್ ಇನ್ ಇಟ್. ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ಎಲೆಕ್ಟ್ರಾನ್ಸ್ ಇಂಪಾರ್ಟೆಂಟ್. ಒಂದು ಎಮಿಷನ್ ಆಗ್ಬೇಕು, ಒಂದು ಲೈಟ್ ಬರಬೇಕು ಅಂತ ಹೇಳಿದ್ರೆ ಯಾರು ಜವಾಬ್ದಾರೋ? ಎಲೆಕ್ಟ್ರಾನ್ಸ್. ಅಂದ್ರೆ ಎಲೆಕ್ಟ್ರಾನ್ಸ್ ಫಿಕ್ಸ್ ಆಗಿದ್ದಾರೆ ಅಂತ ಹೇಳೋದ್ರಿಂದ ಅಲ್ಲಿ ಎಮಿಷನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ದಿಸ್ ಮಾಡೆಲ್ ಫೇಲ್ ಡ್ಯೂ ಟು ದ inconvenience evidence ಅಂತ ಕರೀತಾರೆ, ಅಥವಾ did not have any experimental evidence. This theory is ಎಂದರಿಂದ ಫೇಲ್ ಅಂತ ಕರೀತಾರೆ. ಮತ್ತೆ ಥಿಯರಿ ಫೇಲ್ ಆಗಿದೆ ಅಥವಾ ಮಾಡೆಲ್ ಫೇಲ್ ಆಗಿದೆ ಅಂತ ಮತ್ತೆ ಎಕ್ಸಾಂಪಲ್ ಬರೆದೇ ಬಿಟ್ರೆ ನೀವು ಫೇಲ್ ಆಗಿದೆ ಅಂತ ಹೇಳಿ ಬರಿಬೇಕು. ನೀವು ಕೇಳ್ತಾರೆ ಗೆ ಎಕ್ಸ್ಪ್ಲೇನ್ ಜೆ ಥಾಮ್ಸನ್ ಮಾಡೆಲ್ ಅಂತ ಕೇಳ್ತಾರೆ ಅವರು. ಆ ಮಾಡೆಲ್ ನೀವು ಕೇಳ್ತೀರಾ ಬರಿಬೇಕು. ಕ್ಲಿಯರ್ ಆಯ್ತಾ? ಇದು ಕ್ಲಿಯರ್ ಆಯ್ತು. ಸೊ ಇದಾದ್ಮೇಲೆ ಈ ಜೆ ಥಾಮ್ಸನ್ ಮಾಡೆಲ್ ಮುಗಿದ್ಮೇಲೆ ಸೊ ನೆಕ್ಸ್ಟ್ ಒಂದು ಮಾಡೆಲ್ ನ ತಗೊಂತಾರೆ. The next is very important model is Rutherford model ಅಂತ ಕರೀತೀವಿ. So next model ಯಾವ್ದಪ್ಪ ಅಂತ ಹೇಳಿದ್ರೆ so that model is called ಯಾವುದು? Rutherford model ಅಂತ ಹೇಳ್ತಾರೆ. ನೋಡಿ Rutherford model ಭಾರಿ ಬ್ಯೂಟಿಫುಲ್ ಮಾಡೆಲ್, ಬಹಳ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ Rutherford ಅಂದ್ರೆ ಭಾರಿ ಜಾಣ Rutherford. Rutherford ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾನಪ್ಪ ಅಂತ ಹೇಳಿದ್ರೆ ಪ್ರತಿ ಒಂದು ಆಟಮು ಕೂಡ ಹೇಳ್ತಾರೆ, ಪ್ರತಿ ಒಂದು ಆಟಮಲ್ಲೂ ಕೂಡ ಎರಡು ಪಾರ್ಟ್ಸ್ ಇರುತ್ತೆ ಅಂತ ಹೇಳ್ತಾನೆ. ಸೊ ಎನಿ ಕೈಂಡ್ ಆಫ್ ಆಟಮ್ಸ್ ಕನ್ಸಿಸ್ಟ್ ಆಫ್ ಸೊ ಎನಿ ಕೈಂಡ್ ಆಫ್ ಆಟಮ್ ಕನ್ಸಿಸ್ಟ್ ಆಫ್ ಏನಂದ್ರೆ ಟೂ ಪಾರ್ಟ್ಸ್. ಓಕೆನಾ? ಸೊ ಈ ಎರಡು ಒಂದು ಆಟಮ್ ಅಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ. ಸೊ ಅದರಲ್ಲಿ ಒಂದು ಪಾರ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ the one part is called as the nucleus. ಇನ್ನೊಂದು ಪಾರ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಎಕ್ಸ್ಟ್ರಾ ನ್ಯೂಕ್ಲಿಯರ್ ಪೋರ್ಷನ್ ಅಂತ ಕರೀತಾರೆ. ವೆರಿ ಕ್ಲಿಯರ್ ಆಗುತ್ತೆ. ಸೊ ಅಂದ್ರೆ ರುದರ್ಫೋರ್ಡ್ ಯಾವುದೇ ಆಟಮ್ ತಗೊಂಡ್ರು ಆ ಆಟಮ್ ನ ಎರಡು ಭಾಗ ಮಾಡ್ತಾರೆ. ಸೊ ಆಟಮ್ ಅಲ್ಲಿ ಒಂದು ಭಾಗ ನ್ಯೂಕ್ಲಿಯಸ್ ಆಗಿರುತ್ತೆ, ಇನ್ನೊಂದು ಭಾಗ ಏನಾಗಿರುತ್ತೆ ಎಕ್ಸ್ಟ್ರಾ ನ್ಯೂಕ್ಲಿಯರ್ ಪೋರ್ಷನ್ ಅಂತ ಕರೀತಾರೆ. ಎಕ್ಸ್ಟ್ರಾ ನ್ಯೂಕ್ಲಿಯರ್ ಪೋರ್ಷನ್ ಅಂತ ಕರೀತಾನೆ. ಇದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಎಕ್ಸ್ಟ್ರಾ ನ್ಯೂಕ್ಲಿಯರ್ ಪೋರ್ಷನ್ ಅಂದ್ರೆ ಯಾರಪ್ಪ ಅಂತ ಹೇಳಿದ್ರೆ ಒಂದು ಆಟಮ್ ನ ನಾನು ತಗೊಂಡ್ರೆ ಇಲ್ಲೋಣ, ಒಂದು ಆಟಮ್ ನ ತಗೊಂಡ್ರೆ ದಿಸ್ ಇಸ್ ಆಟಮ್. ಈ ಆಟಮ್ ನ ಇದು ನ್ಯೂಕ್ಲಿಯಸ್ ಆಗಿರುತ್ತೆ. ಸೊ ಈ ನ್ಯೂಕ್ಲಿಯಸ್ ನ ತಗೊಂಡು ಓಕೆ ರುದರ್ಫೋರ್ಡ್ ಮಾಡಲ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ರುದರ್ಫೋರ್ಡ್ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಆಟಮ್ ಅಲ್ಲಿ ಎರಡು ಪಾರ್ಟ್ ಇದೆ. ಆಟಮ್ ಅಲ್ಲಿ ಎರಡು ಪಾರ್ಟ್. ಸೊ ಯಾವುದು ಆಟಮ್ ಎರಡು ಪಾರ್ಟ್ ಅಂದ್ರೆ ಒಂದು ನ್ಯೂಕ್ಲಿಯಸ್, ನೋಡ್ರಾ, ಇನ್ನೊಂದು ಯಾವುದು ಎಲೆಕ್ಟ್ರಾನ್ಸ್. ಒಂದು ನ್ಯೂಕ್ಲಿಯಸ್, ಮತ್ತೊಂದು ಯಾವುದು ಎಲೆಕ್ಟ್ರಾನ್ಸ್. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ರುದರ್ಫೋರ್ಡ್ ಹೇಳ್ತಾನಂದ್ರೆ ನ್ಯೂಕ್ಲಿಯಸ್ ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಇಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ಅನ್ ಆಟಮ್. ಯಾವ್ದಾದ್ರು ಒಂದು ಆಟಮ್ ತಗೊಂಡ್ರೆ ಹೈಡ್ರೋಜನ್ ತಗ ಅಥವಾ ಹೀಲಿಯಂ ತಗ ಅಥವಾ ಲಿಥಿಯಂ ತಗ, ಯಾವ ಆಟಮ್ ತಗೊಂಡ್ರು ಕೂಡ ನ್ಯೂಕ್ಲಿಯಸ್ ಎಲ್ಲಿರುತ್ತಪ್ಪ ಅಂದ್ರೆ ಸೆಂಟರ್ ಆಫ್ ಅನ್ ಆಟಮ್. ಸೊ ವಿಚ್ ಇಸ್ ದ ಪ್ಲೇಸ್ ಆಫ್ ನ್ಯೂಕ್ಲಿಯಸ್? ನ್ಯೂಕ್ಲಿಯಸ್ ನ ಜಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಸೆಂಟರ್. ಸೊ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್ ಇನ್ ದ nucleus is present in the center of an atom. Center of an atom. Clear ಆಯ್ತಾ? So nucleus is present in the center of an atom. Next ಮೂರನೇ ಪಾಯಿಂಟ್ ಏನು ಹೇಳ್ತಾರೆ? ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಖಂಡಿತ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಕೇಳ್ತಾರೆ. ಮೂರೇ ಪಾಯಿಂಟ್ಸ್ ಬರೀರಿ. ಏನು ಬರೀಬೇಕು? an atom consists of two parts, nucleus and electrons. ಓಕೆನಾ? ಎರಡನೇ ಪಾಯಿಂಟ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ಅನ್ ಆಟಮ್. ಎರಡು ಪಾಯಿಂಟ್ ಆಯ್ತು. ಮೂರನೇ ಈಗ ಹೇಳ್ತೀವಿ. ಏನಾಗ್ತದೆ? ಒಂದು ಆಟಮ್ ಅಂತ ತಗೊಂಡ್ರೆ ನ್ಯೂಕ್ಲಿಯಸ್ ಇರುತ್ತೆ, ಎಕ್ಸ್ಟ್ರಾ ನ್ಯೂಕ್ಲಿಯರ್ ಪೋರ್ಷನ್ ಅಂದ್ರೆ ಎಲೆಕ್ಟ್ರಾನ್ಸ್ ಅಂತ ಅರ್ಥ. ನಾನು ಹೇಳ್ತಿರೋದು ಕೆಳಗೆ ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ. ಸರ್ ಏನ್ ಸರ್ ಅಲ್ಲಿ ಫಸ್ಟ್ನೇ ಪಾಯಿಂಟ್ ಹೇಳ್ತಾರೆ ನೀವು ನ್ಯೂಕ್ಲಿಯಸ್ ಅಂತ ಹೇಳಿ ಎಕ್ಸ್ಟ್ರಾ ನ್ಯೂಕ್ಲಿಯರ್ ಪೋರ್ಷನ್. ಅರ್ಥಾಯ್ತಾ? ಎಕ್ಸ್ಟ್ರಾ ನ್ಯೂಕ್ಲಿಯರ್ ಅಂದ್ರೆ ಈ ನ್ಯೂಕ್ಲಿಯಸ್ ನ ಬಿಟ್ಟು ಈ ಉಳಿದಂತ ಜಾಗ ಇದೆಯಲ್ಲ, ದಟ್ ಪೋರ್ಷನ್ ಇಸ್ ಕಾಲ್ಡ್ ಎಕ್ಸ್ಟ್ರಾ ನ್ಯೂಕ್ಲಿಯರ್ ಪೋರ್ಷನ್. ಎಕ್ಸ್ಟ್ರಾ ನ್ಯೂಕ್ಲಿಯರ್ ಯಾರಿದೆ? ಈಗ ನಾನು ನಿಂತ್ಕೊಂಡು ಮಾತಾಡ್ತಾ ನಿಮ್ಮ ಹತ್ರ. ಈಗ ನಿನ್ ಮಾತಾಡ್ತೀನಿ ಅಂತ ಹೇಳಿದ್ರೆ ಸುತ್ತ ಏನಿದೆ? ಡಿಫರೆಂಟ್ ಗ್ಯಾಸ್ ಆರ್ ದೇರ್.
ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಅದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ನ್ಯೂಕ್ಲಿಯಸ್ ಮಧ್ಯ ನಿಂತಾನೆ ಅಂದ್ರೆ ಅವನ ಸುತ್ತ ಯಾರಿದ್ದಾರೆ? ಎಲೆಕ್ಟ್ರಾನ್ಸ್ ಗಳಿದಾವೆ. ಎಕ್ಸ್ಟ್ರಾ ನ್ಯೂಕ್ಲಿಯರ್ ಪೋರ್ಷನ್ ಅಂದ್ರೂ ಕೂಡ ಒಂದೇ, ಎಲೆಕ್ಟ್ರಾನ್ಸ್ ಅಂದ್ರೂ ಕೂಡ ಒಂದೇ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಓಕೆನಾ? ಎರಡನೇ ಪಾಯಿಂಟ್, ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ಅನ್ ಆಟಮ್. ನ್ಯೂಕ್ಲಿಯಸ್ ಯಾವಾಗಲೂ ಕೂಡ ಎಲ್ಲಿರುತ್ತೆ? ಸೆಂಟರ್ ಆಫ್ ಅನ್. ನೆಕ್ಸ್ಟ್ ಮೂರನೇ ಪಾಯಿಂಟ್, ನ್ಯೂಕ್ಲಿಯಸ್ ಈಸ್ ಮ್ಯಾಸಿವ್. ನ್ಯೂಕ್ಲಿಯಸ್ ಈಸ್ ಮ್ಯಾಸಿವ್. ಖಂಡಿತವಾಗ್ಲೂ ಎಲೆಕ್ಟ್ರಾನ್ಸ್ ಕಂಪೇರ್ ಮಾಡಿದ್ರೆ ನ್ಯೂಕ್ಲಿಯಸ್ ದೊಡ್ಡದಾಗಿರ್ತಾನೆ. ಮ್ಯಾಸಿವ್ ಅಂದ್ರೆ ದೊಡ್ಡದಂತ ದಪ್ಪ, ಮ್ಯಾಸಿವ್ ಅಂದ್ರೆ ದೈತ್ಯ ಅಂತ ಕರಿತೀವಿ ಅದನ್ನ. ಸೊ ಎಲೆಕ್ಟ್ರಾನ್ಸ್ ಕಂಪೇರ್ ಮಾಡಿದ್ರೆ ನ್ಯೂಕ್ಲಿಯಸ್ ಯಾವಾಗ ಏನಾಗಿರ್ತಾನೆ? ದೊಡ್ಡವನಾಗಿರ್ತಾನೆ, ಓಕೆನಾ? ನೆಕ್ಸ್ಟ್, ಸೊ ಫೋರ್ತ್ ಪಾಯಿಂಟ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಹೇಳುವಾಗ, ಸೊ ಎಷ್ಟು ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್, the total number of positive charges is always equal to the total number of negative charges ಅಂತ ಹೇಳ್ತಾನೆ. The number of protons is always equal to the number of electrons. Very beautiful ಆಗಿ ಹೇಳ್ತಾರೆ. ಏನ್ ಚೆನ್ನಾಗಿ ಹೇಳ್ತಾರೋ ಅಂತ ಹೇಳಿದ್ರೆ ಯಾರಿಗೂ ತಾರತಮ್ಯ ಮಾಡಿಲ್ಲ. ರುದರ್ಫೋರ್ಡ್ ಅವರು ಮಾಡಿದ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ, ರುದರ್ಫೋರ್ಡ್ ಡಿಸ್ಕವರಿ ಮಾಡಿದ್ದು ಪ್ರೋಟಾನ್ ನ, ನಾನ್ ಡಿಸ್ಕವರಿ ಮಾಡಿದ್ರೆ ನಮ್ಮನೆ ಮನೆ ಮಕ್ಕಳು ಅಂತ ಜಾಸ್ತಿ ಹೇಳಕ್ ಹೋಗಿಲ್ಲ ಅವನು. ನನ್ನ ಪ್ರೋಟಾನ್ಸ್ ಗಳು ಎಷ್ಟು ಇರ್ತಾವೋ ಅಷ್ಟೇ ಯಾರಿರ್ತಾರೆ? ಎಲೆಕ್ಟ್ರಾನ್ಸ್. ಚೆನ್ನಾಗಿ ಹೇಳ್ತಾನೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾನೆ. ನ್ಯೂಕ್ಲಿಯಸ್ ಇದ್ರೆ ಪಾಸಿಟಿವ್ ಕಂಡ್ರಲ್ಲಿ ತಪ್ಪಿಕೊಳ್ಳಿ. ನ್ಯೂಕ್ಲಿಯಸ್ ಅಂದ್ರೆ ಯಾರು? ಪ್ರೋಟಾನ್. ನ್ಯೂಕ್ಲಿಯಸ್ ಅಂದ್ರೆ ಯಾರು? ಪ್ರೋಟಾನ್. ಜೀವನದಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ನ ಸುತ್ತ ಎಲೆಕ್ಟ್ರಾನ್ ಸುತ್ತರಿತ ಹೊರತು ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ ಸುತ್ತ ಪಾಸಿಟಿವ್ ಸುತ್ತ ಇರೋ ಸತ್ಯ ತಿಳ್ಕೊಂಡ್ರೆ ಜೀವನದ ಸತ್ಯ ಏನಪ್ಪಾ ಅಂದ್ರೆ, ಎಲೆಕ್ಟ್ರಾನ್ಸ್ ಗಳು ಹೋಗ್ಬಿಟ್ಟು ಬೇರೆ ಅಟ್ಯಾಕ್ ಮಾಡ್ತವೆ. ಕೆಮಿಸ್ಟ್ರಿಯಲ್ಲಿ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ನ ಅಟ್ಯಾಕ್ ಮಾಡುತ್ತೆ. ಸತ್ರು ಕೂಡ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಅಟ್ಯಾಕ್ ಮಾಡಲ್ಲ. ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಕೆಮಿಸ್ಟ್ರಿ ಮೆಕ್ಯಾನಿಸಮ್ ಅಲ್ಲಿ ನೆಗೆಟಿವ್ ಚಾರ್ಜಸ್ ಹೋಗ್ಬಿಟ್ಟು ಅಟ್ಯಾಕ್ ಮಾಡುತ್ತೆ, ಪಾಸಿಟಿವ್ ನ ಅಟ್ಯಾಕ್ ಮಾಡಿ ಎಲೆಕ್ಟ್ರಾನ್ಸ್ ಅನ್ನು ಕೊಟ್ಟು ಸೇಫ್ ಮಾಡುತ್ತೆ. ಎಷ್ಟೇ ಎನರ್ಜಿ ಇದ್ರು ನಾನು ನಿಮಗೆ ಬರ್ತೀನಿ, ನಿಮ್ಗೆ ನೋಡ್ಸೋದಿರ್ಬೋದು, ಎಲೆಕ್ಟ್ರೋಫೈಲ್ಸ್ ಮತ್ತೆ ನ್ಯೂಕ್ಲಿಯೋಫೈಲ್ಸ್. ನೆನಪು ಮಾಡ್ಕೊಳ್ರಿ. ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಮೈನಸ್, ಎಲೆಕ್ಟ್ರೋಫೈಲ್ಸ್ ಅಂದ್ರೆ ಪ್ಲಸ್. ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್, ಬೇಕಾದಷ್ಟು ಕೊಡ್ತೀನಿ ಅಂತಾನೆ. ಆವು ಸಾಯಂಗಿದ್ರು ಕೂಡ ಮಾತಾಡ್ತೀವಿ, ನಮ್ಮಲ್ಲಿ ಸಾಯಂಗಿದ್ರು ಹಸಿದ್ರು ಕೂಡ ಹುಲಿ ಹುಲ್ ತಿನ್ನಲ್ಲ ಅಂತ ಹೇಳ್ತೀವಿ. ಈಗ ತಿನ್ಬೋದ ಗೊತ್ತಿಲ್ಲ ನಮಗೆ, ಝೂ ಅಲ್ಲಿ ಊಟ ಸಿಗಲ್ಲ, ಹಾಗಾಗಿ ಕಾಡಲ್ಲಿ ಇರ್ಬೋದು. ಸೊ ಹುಲಿ ಸತ್ರು ಕೂಡ ಏನಂತೀವಿ? ಹುಲ್ ತಿನ್ನಲ್ಲ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನಪ್ಪ ಅಂದ್ರೆ ಹೇಳ್ತಾರ, ಜಟ್ಟಿ ನೆಲಕ್ಕೆ ಬಿದ್ರು ಬೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸೋತು ನೀನ್ ನೆಲ ಕಚ್ಚಿದ್ರು ಕೂಡ ನೀನ್ ಬಗ್ಗಲ್ಲ, ಅದೇ ಹಾಕ್ಲಿ ಅಂತ ಹೇಳೋದ್ರಲ್ಲಿ ಬಿಕಾಸ್ ಆಫ್ ರೇಂಜ್. ಹಂಗಾಗಿ ಇಲ್ಲಿ ಏನಾದ್ರು ಕೆಮಿಸ್ಟ್ರಿ ಅಂದ್ರೆ ಯಾವತ್ತೂ ಕೂಡ ನೋಡಿ, ಈ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ನ ಬಂದು ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಅನ್ಕೋಬಹುದು ಸರ್, ನೆಗೆಟಿವ್ ಗೆ ಬೇಕಾದಷ್ಟು ಎಲೆಕ್ಟ್ರಾನ್ಸ್ ಗಳಿದಾವೆ, ಅವ ಯಾಕೆ ಬರ್ಬೇಕು? ಖಂಡಿತ ಅಲ್ಲ. ನೆಗೆಟಿವ್ ಚಾರ್ಜ್ ಮೈನಸ್ ಬಂದು ಯಾರು ಅಟ್ಯಾಕ್ ಮಾಡಬೇಕು? ಪ್ಲಸ್ ಅನ್ನ ಅಟ್ಯಾಕ್ ಮಾಡಬೇಕು. ಈ ಸಿಸ್ಟಮ್ ಇಸ್ ವೆರಿ ಕ್ಲಿಯರ್. ಅದೇ ರೀತಿ ಇಲ್ಲಿ ಸಹ ಹೇಳ್ತಾರೆ, ಟೋಟಲ್ ನೆಕ್ಸ್ಟ್ ಪಾಯಿಂಟ್, ಟೋಟಲ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್, total number of positive charges equal to the total number of negative charges. Total number of negative charges. ಯಾವಾಗ total number of positive charges ಗಳು total number of negative charges ಸರಿ ಸಮಾನ ಆಗುತ್ತೋ ಅವಾಗ ಆಟಮ್ ಏನಾಗುತ್ತೆ? ಆಟಮ್ ಈಸ್ electrically neutral. Atom is electrically neutral. It's very clear. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 10 ಜನ ಪ್ಲಸ್ ಇದ್ದಾರೆ, 10 ಜನ ಮೈನಸ್ ಇದ್ದಾರೆ, ಮತ್ತೇನಾಯ್ತು? ಬೋತ್ ಆರ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಆದಾಗ ಯಾರು ದೊಡ್ಡವರು ಯಾರು ಚಿಕ್ಕವರು? ಬೋತ್ ಆರ್ ಈಕ್ವಲ್. ಸೊ ದಟ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ನಾನು ಹೇಳ್ತಿರೋದು ಸೊಸೈಟಿಯಲ್ಲಿ ಬ್ಯಾಲೆನ್ಸ್ ಆಗಿರ್ಬೇಕು ಅಂತಂದ್ರೆ ಎಲ್ಲರೂ ಸರಿ ಸಮನಾಗಿರ್ಬೇಕು. ನಾನೊಬ್ಬ ಮಾತ್ರ ಶ್ರೀಮಂತ, 25-30 ಗೋಲ್ಡ್ ಐತೆ, ಸಿಕ್ಕಾಪಟ್ಟೆ ಬಂಗಾರ ಐತೆ, ಅವ್ನು ದೈತ್ಯ ಅಂದ್ರೆ ತಲೆ ಹೊಡಿತೀನಿ, ಅವನ್ನ ಬಿಡಲ್ಲ. 15-20 ಜನ ಸೇರಿಕೊಂಡು ಏನ್ ಮಾಡ್ತಾರೆ? ಅವನ್ನ ಹೊಡೆದು ಅವನ ಎಲ್ಲದನ್ನ ಏನ್ ಮಾಡ್ತಾರೆ? ಕಿತ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ರು ಚೆನ್ನಾಗಿರ್ಬೇಕು, ಪ್ರತಿಯೊಬ್ರು ಒಳ್ಳೇದಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಮಳೆಗಾಲ ಆಗ್ಬೇಕು, ಸೊಂಪು ಆಗ್ಬೇಕು, ಅವನು ತೋಟ ಇರ್ಬೇಕು, ಇವ್ರು ತೋಟ ಇರ್ಬೇಕು. ಸೊಸೈಟಿ ನೋಡಿ, ಸೊಸೈಟಿ ಎಲ್ಲ ಬ್ಯಾಲೆನ್ಸ್ ಇರ್ಬೇಕು. ಅದ್ರ ಬದಲಾಗಿ ಒಬ್ಬನೇ ರಾಜ ಅಂತ ಒಬ್ಬನೇ ಇರ್ಬಿಟ್ಟು ಎಲ್ಲರೂ ಬಂದು ನನ್ನನ್ನೇ ಬೇಡಿ, ನನ್ನ ಹತ್ರ ಇಸ್ಕೊಂಡು ಹೋಗ್ಲಿ ಅಂತಂದಾಗ ಅದೇನಾಗುತ್ತೆ? ಬ್ಯಾಲೆನ್ಸ್ ಮಾಡಲ್ಲ ಸೊಸೈಟಿಯಲ್ಲಿ, ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಅದೇ ವರ್ಡ್ ಹೇಳ್ತಾನೆ, 50 ಪಾಸಿಟಿವ್ ಚಾರ್ಜ್ ಇದ್ದು
30 ನೆಗೆಟಿವ್ ಇದ್ರೆ ಅದು ಬ್ಯಾಲೆನ್ಸ್ ಅಲ್ಲ. ಬೋತ್ ಆರ್ ಏನಾಗಬೇಕು ಈಕ್ವಲ್. ಇಲ್ಲೂ ಕೂಡ ಅಷ್ಟೇ ಈಕ್ವಲ್ ಆಗಿರ್ಬೇಕು. ಸೊ ನನ್ನ ಸ್ಟೂಡೆಂಟ್ಸ್ ಅನ್ನ ತಗೊಂಡ್ಮೇಲೆ ಅವನಿಗೊಂದು ನ್ಯಾಯ ಇವಳಿಗೊಂದು ನ್ಯಾಯ ಆಗಿರ್ಬಾರ್ದು. ರೂಲ್ ಇಸ್ ಎ ರೂಲ್. ಕೆಮಿಸ್ಟ್ರಿ ಬರ್ಕೊಂಬಂದು ರೆಕಾರ್ಡ್ ಬರ್ಕೊಂಬಂದಿಲ್ವಾ ಅವಳಿಗೆ ಹೇಳೋದು ಅವೆಲ್ಲ ಯಾಕೆ ಬರ್ಕೊಂಬಂದಿಲ್ಲ, ಎಲ್ಲರೂ ಓದಿದಾರ ಅದು ಬ್ಯಾಲೆನ್ಸ್ ಬರುತ್ತೆ. ಅದು ಬಂದ ಇಲ್ಲ ಕೂಡ ಸರ್ ಅವ್ರಿಗೆ ಫೇವರ್ ಮಾಡ್ತಾರೆ ಅನ್ಕೊಂತಾರೆ ಹುಡುಗರು ಮಾಡ್ಸಲ್ಲಿ, ನಮಗೆ ಫೇವರ್ ಮಾಡಲ್ಲ, ನಮಗೆ ಬೈತಾರೆ ಬಾಯಿ ಬಂದ ಗೊತ್ತಾಗಲ್ಲ ನಿನಗೆ ಅಂತಂದ್ರೆ ಅದಾಗಬಾರ್ದು. ಎಲ್ಲದರಲ್ಲೂ ಕೂಡ ಅಷ್ಟೇ. ನಿಮ್ಮ ತಂದೆ ತಾಯಿಗಳು ಕೂಡ ಅಷ್ಟೇ. 4 ಜನ ಮಕ್ಕಳಿದ್ರೆ 2 ಮಕ್ಕಳಿದ್ರೆ 2 ಕೆಲಸ ಮಾಡೋಣ. ಅವಾಗ ಗಂಡಿರ್ಲಿ ಇವಾಗ ಎಣ್ಣೆ ಇರಲಿ ಅದು ಬೇಕಾಗಿಲ್ಲ. ಬೋತ್ ಆರ್ ಈಕ್ವಲ್. ಯಾವತ್ತೂ ಈಕ್ವಲ್. ಅದಕ್ಕೆ ಹೇಳೋದು ರುದರ್ಫೋರ್ಡ್ ಬ್ಯೂಟಿಫುಲ್ ವರ್ಡ್ಸ್ ಚೆನ್ನಾಗಿ ಹೇಳ್ತಾರೆ. ರುದರ್ಫೋರ್ಡ್ ಅಂತ ಹೇಳಿದಾಗ ರುದರ್ಫೋರ್ಡ್ ಬೇರೆ ಇರ್ಬೋದು, ನೆನಪು ಮಾಡ್ಕೊಂತಿರ್ಬೋದು, ಬಹಳ ಚೆನ್ನಾಗಿ ಹೇಳ್ತಾನೆ. ನನ್ನ ಎಲಿಮೆಂಟ್ ಇರ್ಬೋದು, ನನ್ನ ಒಂದು ಪಾರ್ಟಿಕಲ್ ಇರ್ಬೋದು, ಬಟ್ ಎರಡೂ ಕೂಡ ಈಕ್ವಲ್ ಆಗುತ್ತೆ. ಪಾಸಿಟಿವ್ ಈಕ್ವಲ್ ಮತ್ತೆ ನೆಗೆಟಿವ್ ಈಕ್ವಲ್. ವೆರಿ ಕ್ಲಿಯರ್. ಇದೊಂದು ಪಾಯಿಂಟ್ ಹೇಳ್ತೇನೆ. ಸೊ ಲಾಸ್ಟ್ ಪಾಯಿಂಟ್ ಬಹಳ ಚೆನ್ನಾಗಿ ಹೇಳ್ತೇನೆ. ಆ ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ಸ್ ಆರ್ ನಾಟ್ ಸ್ಟೇಷನರಿ ಅಂತ ಹೇಳ್ಬಿಡ್ತಾನೆ. ಕೊನೆ ಪಾಯಿಂಟ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ದ ಸ್ಟೇಷನರಿ. ಇದು ವೆರಿ ಸಿಂಪಲ್ ಸ್ಟೇಟ್ಮೆಂಟ್. ಇದು ಎಲೆಕ್ಟ್ರಾನ್ಸ್ ಆರ್ ನಾಟ್ ಸ್ಟೇಷನರಿ ಅಂತ ಹೇಳ್ತಾರೆ. ಎಲೆಕ್ಟ್ರಾನ್ಸ್ ಆರ್ ನಾಟ್ ಸ್ಟೇಷನರಿ ಯಾಕೆ ಹೇಳ್ತಾರೆ ಅಂದ್ರೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಜೆ ಜೆ ಥಾಮ್ಸನ್ ಮಾಡೋದಕ್ಕೆ. ಜೆ ಜೆ ಥಾಮ್ಸನ್ ಏನಂತ ಹೇಳಿದ್ದಾರೆ, ಎಲೆಕ್ಟ್ರಾನ್ಸ್ ಅಂಟುಕೊಂತವೆ, ಸ್ಟಿಕನ್ ಆಗ್ತವೆ ಅಂತ ಹೇಳಿದ್ದ. ಬಟ್ ಇವ ಏನ್ ಹೇಳ್ದ, ಎಲೆಕ್ಟ್ರಾನ್ಸ್ ಆರ್ ನಾಟ್ ಸ್ಟೇಷನರಿ. ಸ್ಟೇಷನರಿ ಅರ್ಥ ಏನ್ ಗೊತ್ತಾ, ನಿಂತಲ್ಲಿ ನಿಲ್ಲಲ್ಲ ಅಂತ ಅರ್ಥ. ಎಲೆಕ್ಟ್ರಾನ್ಸ್ ನಿಂತಲ್ಲಿ ನಿಲ್ಲಲ್ಲ. ಎಲೆಕ್ಟ್ರಾನ್ಸ್ ಈಗ ನೋಡಿದ್ರೆ ಇಲ್ಲಿತ್ತು, ನೆಕ್ಸ್ಟ್ ಎಲ್ಲಿಗೆ ಹೋಯ್ತು, ಅಲ್ಲಿ ಮೂವ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಆರ್ ನಾಟ್ ಸ್ಟೇಷನರಿ. ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಇಷ್ಟು ಪಾಯಿಂಟ್ಸ್ ಅನ್ನು ಹೇಳ್ತಾನೆ. ನಿಮ್ಮ ಎಕ್ಸಾಮಿಗೆ ನೀವು ಯಾವುದೇ ಕಾರಣಕ್ಕೂ 5 ಪಾಯಿಂಟ್ಸ್ ನ ಬಯಟ್ ಮಾಡಬೇಡಿ. ಒಂದು 3 ಪಾಯಿಂಟ್ ನೆನಪಿಟ್ಕೊಳ್ಳಿ ಸಾಕು. ಇನ್ನೇನು ಬೇಡ, ನಾನೇ ಹೇಳ್ಕೊಡ್ತೀನಿ. 3 ಪಾಯಿಂಟ್ಸ್ ವೆರಿ ಸಿಂಪಲ್. 3 ಪಾಯಿಂಟ್ಸ್ ನೀವು ಯಾವ ರೀತಿ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಹೇಳ್ತಿರಲ್ಲಪ್ಪ, ಮ್ಯಾಟರ್ ಕನ್ಸಿಸ್ಟ್ಸ್ ಆಫ್ ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. Atoms are smallest particles. Atoms can neither be created nor be destroyed. Same points. Atom consists of 2 parts, nucleus and simple. Atom consists of 2 parts. ಯಾವುದು? Nucleus and electrons. Very clear. Nucleus present in the center of an atom. Nucleus is massive. ಮುಂದೆ ಏನು ಮಾಡ್ತೀವಿ ನಾವು ಬರ್ಸಿರ್ತೀವಿ ನೋಡ್ಸಲ್ಲ. 5 ಪಾಯಿಂಟ್ಸ್ ಬರ್ತೀನಮ್ಮ ಕೆಮಿಸ್ಟ್ರಿಯಲ್ಲಿ 3 ವರ್ಷಗಳು ಕೇಳ್ತೀವಿ. ಸಿಂಪಲ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆಟಮ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್ ಬರ್ಸ್ತಾರೆ ನಿಮಗೆ. ಒಂದು ನ್ಯೂಕ್ಲಿಯಸ್, ಮತ್ತೊಂದು ಎಲೆಕ್ಟ್ರಾನ್ಸ್. ನ್ಯೂಕ್ಲಿಯಸ್ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ಅನ್ ಆಟಮ್. ನೆಕ್ಸ್ಟ್ ಪಾಯಿಂಟ್ ನ್ಯೂಕ್ಲಿಯಸ್ ಇಸ್ ಮ್ಯಾಸಿವ್. ಈ ನೋಡೋದು ಏನು ಬರೆಯಕ್ಕೆ ಹೋಗ್ಬೇಡಿ, ನಾನು ನೋಟ್ಸ್ ಆಗಿರುತ್ತೆ ನಿಮಗೆ. ಟೋಟಲ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್. ಲಾಸ್ಟ್ ಇದು ನ್ಯೂಕ್ಲಿಯಸ್ ಆರ್ ನಾಟ್ ಸ್ಟೇಷನರಿ. ಕ್ಲಿಯರ್. ಆದರೆ ನಾನು ನಿಮಗೆ ಹೇಳಿದ್ದೆ, ಯಾರಿಗಾದ್ರೂ ಫಸ್ಟ್ ಕ್ಲಾಸ್ ವಿಡಿಯೋ ಕ್ಲಾಸ್ ಮಾಡುವಾಗ ಜೆ ಜೆ ಥಾಮ್ಸನ್ ಅವರು ತಮ್ಮ ಮಾಡೆಲ್ ನ ಯಾವುದಕ್ಕೆ ಕಂಪೇರ್ ಮಾಡ್ತಾರೆ, ಅದಕ್ಕೆ ಬೇರೆ ಹೆಸರು ಏನು ಕರೀತಾರೆ ಪ್ರೊಸೀಜಿಂಗ್ ಫಾರ್ಮ್ ಪಟ್ಟಿಂಗ್ ಮಾಡೆಲ್. ವೆರಿ ಕ್ಲಿಯರ್. ಫಾರ್ಮ್ ಪಟ್ಟಿಂಗ್ ಮಾಡೆಲ್ and another name is called as the watermelon model. But so this fellow means ಯಾರಪ್ಪ ಅಂತ ಹೇಳಿದ್ರೆ ರುದರ್ಫೋರ್ಡ್ ಅವರು. ಈ ವ್ಯಕ್ತಿ ರುದರ್ಫೋರ್ಡ್ ಏನ್ ಮಾಡ್ತಾರೆ, ತಮ್ಮ ಮಾಡೆಲ್ ನ ಯಾವುದಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ದೆ, ಹೇಳಿ, ಸೋಲಾರ್ ಸಿಸ್ಟಮ್. ರುದರ್ಫೋರ್ಡ್ ತಮ್ಮ ಮಾಡೆಲ್ ನ ಸೋಲಾರ್ ಸಿಸ್ಟಮ್ ಗೆ ಕಂಪೇರ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೋಲಾರ್ ಸಿಸ್ಟಮ್ ಗೆ ಕಂಪೇರ್ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ, ರುದರ್ಫೋರ್ಡ್ ಸನ್ is the nucleus ಅಂತ ಹೇಳ್ತಾರೆ. ಸೋಲಾರ್ ಸಿಸ್ಟಮ್ ಅಲ್ಲಿ ಸನ್ ಏನಾಗಿರುತ್ತೆ ಅಂದ್ರೆ ನ್ಯೂಕ್ಲಿಯಸ್. ಈ ಪ್ಲಾನೆಟ್ಸ್ ಏನಿದಾವಲ್ಲ, ಪ್ಲಾನೆಟ್ಸ್ ಎಲ್ಲಾ ಪ್ಲಾನೆಟ್ಸ್ ಗಳು ಏನಾಗ್ತಾವಂತೆ, ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಆವಾಗ ಏನಾಯ್ತು, ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಸೂರ್ಯ ಯಾವಾಗಲೂ ಕೂಡ ಮಧ್ಯದಲ್ಲಿ ಇರ್ತಾರೆ. ಸೂರ್ಯ ಮಧ್ಯದಲ್ಲಿ ಇದ್ಬಿಟ್ಟು ಸೂರ್ಯನ ಎನರ್ಜಿ ಬೇರೆ ಏನ್ ಮಾಡ್ತಾರೆ, ಕೊಡ್ತಾ ಇರ್ತಾರೆ. ಹಾಗಾಗಿ ಸನ್ ಈಸ್ ದ ಸೆಂಟರ್ ಆಫ್ ಅನ್ ಆಟಮ್, ಸೆಂಟರ್ ಆಫ್ ಎ ಸೋಲಾರ್ ಸಿಸ್ಟಮ್. ಕಂಡಿರ್ಬಾರ್ದು. ಸನ್ ಅಂತ ಹೇಳ್ಬೇಕಂದ್ರೆ ಸೋಲಾರ್ ಸಿಸ್ಟಮ್ ಹೇಳಬೇಕಲ್ಲಮ್ಮ. ಹಾಗಾಗಿ ಸನ್ ಏನಾಗಿದೆ, ನ್ಯೂಕ್ಲಿಯಸ್ ಆಗಿರುತ್ತೆ. ಅದ್ರ ಸುತ್ತ ಇರ್ತಕ್ಕಂಥ ಪ್ಲಾನೆಟ್ಸ್ ಏನಿರ್ತವೆ, ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ವೆರಿ ಬ್ಯೂಟಿಫುಲ್ ಮಾಡೆಲ್. ಇದನ್ನು ತಾವೆಲ್ಲರೂ ಕೂಡ ಬಯಟ್ ಮಾಡಬೇಕು. ಈ ಟಾಪಿಕ್ ಅಲ್ಲಿ ಒಂದು 2-3 ಮಾಡೆಲ್ ಬರ್ತವೆ. ಒಂದು 5 ಕ್ವಶನ್ಸ್ ಕೊಡ್ತೀನಿ ಟಾಪಿಕ್ ಅಲ್ಲಿ. ಕರೆಕ್ಟ್ ಕಲ್ತ್ಕೊಂಡ್ಬಿಟ್ರೆ ಇಡೀ ವರ್ಷ ಎಲ್ಲ ಒಂದು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಹೆಂಗೆ ಮಾಡ್ಬೇಕು ಅನ್ನೋದು EF MF
ಎಂಪೆರಿಕಲ್ ಫಾರ್ಮುಲಾ ಮತ್ತೆ ಮಾಲಿಕ್ಯುಲರ್ ಫಾರ್ಮುಲಾ. ಅದಾದ್ಮೇಲೆ 3 ಮಾಡೆಲ್ ಬರ್ತವೆ. ಜೆ ಥಾಮ್ಸನ್ ಸ್ವಲ್ಪ ಟಚ್ ಮಾಡಕ್ಕೆ ಹೋಗಲ್ಲ, ಕೈ ಬಿಡ್ತೀನಿ ನೀವು ಬೇಕಾದ್ರೆ. ರದರ್ಫೋರ್ಡ್ ಮಾಡಲ್ ಅಂತ ಒಂದು ಮಾಡೆಲ್ ಇದೆ, ಇನ್ನೊಂದು ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ. ಇವೆರಡು ಮಾಡೆಲ್ ಇನ್ನೊಂದು ಸ್ವಲ್ಪ ಬರ್ತವೆ, ಒಂದು ಸಣ್ಣ ಡೆರಿವೇಷನ್. ಈ ಟಾಪಿಕ್ ಇಂದ ಒಂದು 5 ರಿಂದ 6 ಕ್ವೆಶ್ಚನ್ ತೆಗಿತೀನಿ. ಅವನ್ನ ರಸದಲ್ಲಿ ತುಳ್ಕೊಂಡು ಮನೇಲಿ ಬರ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ರಿ. ಕಂಪಲ್ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಅಟಾಮಿಕ್ ಮಾಡೆಲ್ಸ್ ಕಂಪ್ಲೀಟೆಡ್. ಇನ್ನೊಂದು ಜೇಮ್ಸ್ ಚಾಡ್ವಿಕ್ ಇಂದು ನ್ಯೂಟ್ರನ್ ಮೇಲೆ ಒಂದು ಮಾಡೆಲ್ ಇದೆ, ಬಟ್ ನೀವು ಥಿಯರಿ ಮೆನ್ಷನ್ ಮಾಡಿಲ್ಲ ಸಿಲೆಬಸ್ ಅಲ್ಲಿ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, 2 ಮಾಡೆಲ್ ಮಾತ್ರ ಹೇಳ್ತೀವಿ. ಸೊ ಒಂದು ಮಾಡೆಲ್ ಯಾವುದು, ಜೆ ಥಾಮ್ಸನ್ ಮಾಡೆಲ್. ಸೊ ಇನ್ನೊಂದು ಮಾಡೆಲ್ ಯಾವುದು ಬರ್ತೇನೆ. ಸೊ ಇನ್ನೊಂದು ಮಾಡೆಲ್ ಯಾವುದು ಅಂತ ಹೇಳಿದ್ದು, ಸೊ ದಿಸ್ ಇಸ್ ದ ರದರ್ಫೋರ್ಡ್ ಮಾಡೆಲ್. ರದರ್ಫೋರ್ಡ್ ಮಾಡೆಲ್ ಕ್ಲಿಯರ್ ಆಯ್ತಾ? ಸೊ ನೀವು ಏನು ಜಾಸ್ತಿ ಮಾಡ್ಕೋಬೇಡಿ. ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಿದರೆ ಜೆ ಥಾಮ್ಸನ್ ಮಾಡೆಲ್ ಯಾವುದು ಕಂಪೇರ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ವಾಟರ್ ಅವರೇ ಆಪ್ಷನ್ ಕೊಡ್ತಾರಮ್ಮ, ನೆನಪಿದೆಯಾ? ಅದೇ ರೀತಿ ರದರ್ಫೋರ್ಡ್ ಮಾಡೆಲ್ ಯಾವುದು ಕಂಪೇರ್ ಮಾಡ್ತಾರೆ ಅಂತ ಹೇಳ್ತೀರಿ ನೀವು, ಸೋಲಾರ್ ಸಿಸ್ಟಮ್ ಕಂಪೇರ್ ಮಾಡ್ತಾರೆ ಅಂತ ಹೇಳ್ತಾರೆ. ವೆರಿ ಕ್ಲಿಯರ್. ಇವೆರಡೂ ಕೂಡ ಮಾಡೆಲ್ಸ್ ಕಂಪೇರ್ಡ್. ಓಕೆನಾ? ಇಷ್ಟು ಮುಗಿದ್ರೆ ಆಮೇಲೆ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ನೀವೆಲ್ಲರೂ ಕೂಡ ಹೈಸ್ಕೂಲ್ ಓದಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಆ ಆಧಾರದ ಮೇಲೆ ಕೆಲವೊಂದು ಸಿಂಪಲ್ ಕ್ವಶನ್ಸ್ ಗಳನ್ನ ತಾಂತೀನಿ. ಈಗ ಅವ್ರು ಯಾರು ಹೇಳ್ತಾರೆ ಕೇಳ್ತೀನಿ. ನೀವೆಲ್ಲರೂ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು, ಸೊ ದಿಸ್ ಈಸ್ ಏನಂತ ಹೇಳ್ತಿದ್ರನ್ನ ಹೇಳ್ರ ಒಂದ್ಸಲ. ವಾಟ್ ಇಸ್ ದಿಸ್? ವಾಟ್ ಈಸ್ ಅಟಾಮಿಕ್ ನಂಬರ್? ಯಾರಿಗಾರು ಗೊತ್ತಾ ಏನು ಅಟಾಮಿಕ್ ನಂಬರ್ ಅಂದ್ರೆ ಏನು, ಮಾಸ್ ನಂಬರ್ ಅಂದ್ರೆ ಏನು, ಐಸೋಟೋಪ್ಸ್ ಅಂದ್ರೆ ಏನು, ಇವೆಲ್ಲ ಬೇಕು ಕಾಣಿಸ್ತೀವಿ. ಸರಿನಾ? ಈಗ ನನ್ನ ಎಕ್ಸಾಂಪಲ್, ಈಗ ಹೈಡ್ರೋಜನ್ ಅಂತ ನಾನು ಮಾಡಿದೆ. ಹೈಡ್ರೋಜನ್ ಇನ್ನೊಂದು ಬರುತ್ತೆ, ಇನ್ನೊಂದು ಬರುತ್ತೆ. ಈ ತರ ಬರೆದ ಅಟಾಮಿಕ್ ನಂಬರ್ ಯಾವುದು, ಮಾಸ್ ನಂಬರ್ ಯಾವುದು. ಫಾರ್ ಎಕ್ಸಾಂಪಲ್ ಕಾರ್ಬನ್ ಅಂತ ಬಂದೆ 6 ನೆನಪಿದೆಯಾ? ಸೊ ಕಾರ್ಬನ್ ಅಟಾಮಿಕ್ ಮಾಸ್ ನಂಬರ್ ಇಸ್ ಅಟಾಮಿಕ್ ಮಾಸ್. ಓಕೆನಾ? 6 12 ಡಬಲ್. ಅದೇ ರೀತಿ ಆಕ್ಸಿಜನ್ ಬಂದೆ 8 ಮತ್ತೆ ಬರ್ತೀನಿ 16. ಸೊ ಆ ರೀತಿ ಬರೆದಾಗ ಇದರಲ್ಲಿ ಯೂನ್ ಯಾರು ಬರ್ತಾವೆ. ನೆನಪಿದೆಯಾ? ನೆನಪಿಟ್ಕೊಳ್ಳಿ. ಅಟಾಮಿಕ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್. ಒಂದು ಆಟಮ್ ಅಲ್ಲಿ ಇರತಕ್ಕಂತ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ಎಲಿಮೆಂಟ್ಸ್. ಒಂದು ಎಲಿಮೆಂಟ್ ಅಲ್ಲಿ ಇರತಕ್ಕಂತ ನಂಬರ್ ಆಫ್ ಪ್ರೋಟಾನ್ಸ್ ದ ನಂಬರ್ ಆಫ್ ಪ್ರೋಟಾನ್ಸ್. ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ ಅಂತ ಕರೀತೀವಿ. ದಿಸ್ ಅಟಾಮಿಕ್ ನಂಬರ್ ಇಸ್ ಡಿನೋಟೆಡ್ ಬೈ Z. ಈ ಆಲ್ಫಾಬೆಟ್ಸ್ ಅಲ್ಲಿ Z ಇಂದ ಅಟಾಮಿಕ್ ನಂಬರ್ ಏನ್ ಮಾಡ್ತೀವಿ ನಾವು, ಡಿನೋಟ್ ಮಾಡ್ತೀವಿ. ಸೊ ಹಾಗಾಗಿ the number of protons are called as the atomic number. Very clear. ಅದೇ ರೀತಿ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡಿ, ನೆಕ್ಸ್ಟ್ ಮಾಸ್ ನಂಬರ್. ಎಸ್ ಬಂದೆ. ಮಾಸ್ ನಂಬರ್ ಅಂತ ಬಂದು ಎರಡು ನಂಬರ್ ದ ಸಮ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಎಲೆಕ್ಟ್ರಾನ್ಸ್ ಬರಲ್ಲ, ಎಲೆಕ್ಟ್ರಾನ್ಸ್ ಚಾರ್ಜ್ ಇಲ್ಲ, ನೆನಪಿಟ್ಕೊಳ್ಳಿ. ಸಾರಿ, ಎಲೆಕ್ಟ್ರಾನ್ಸ್ ಮಾಸ್ ಇಲ್ಲ, ಎಲೆಕ್ಟ್ರಾನ್ಸ್ ಚಾರ್ಜ್ ಇದೆ, ಮೈನಸ್ ಚಾರ್ಜ್ ಇದೆ, ಬಟ್ ನ್ಯೂಟ್ರಾನ್ಸ್ ಗೆ ಮಾಸ್ ಇಲ್ಲ. ನೆನಪು ಮಾಡ್ಕೋಬಾರ್ದು. ಎಲ್ಲ ಅರ್ಥ ಆಗಿದ್ರು? ಎಲೆಕ್ಟ್ರಾನ್ ಗೆ ಏನ್ ಚಾರ್ಜ್ ಇರುತ್ತಪ್ಪ, ಬೇಗ ಹೇಳಿ. ಮೈನಸ್ ಚಾರ್ಜ್, ನೆಗೆಟಿವ್ ಚಾರ್ಜ್. ಪ್ರೋಟಾನ್ಸ್ ಗೆ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ಸ್ ಗೆ ನೋ ಚಾರ್ಜ್ ಇಲ್ಲ. ಆದರೆ ಪ್ರೋಟಾನ್ಸ್ ಗೂ ಮಾಸ್ ಇದೆ, ನ್ಯೂಟ್ರಾನ್ ಮಾಸ್ ಇದೆ, ಎಲೆಕ್ಟ್ರಾನ್ ತೂಕ ಇಲ್ಲ. ಯಾವನೇ ತೂಕ ಇಲ್ಲ, ಎಲ್ಲ ಓಡ್ತಾನೆ, ಚಾರ್ಜ್ ಇದೆ. ಎಲೆಕ್ಟ್ರಾನ್ ಚಾರ್ಜ್ ಇದೆ ಅಂತ ತಿಳ್ಕೊಂಡು ಅವ್ರು ಕೇಳ್ತಾರೆ ಪಾರ್ಟಿಕಲ್. ನೇಮ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ವಿಚ್ ಹ್ಯಾಸ್ ಓನ್ಲಿ ಚಾರ್ಜ್ ಬಟ್ ನಾಟ್ ಮಾಸ್ ಅಂತ ಕೇಳ್ತಾರೆ. ಎತ್ಬಿಡ್ಕೊಳ್ಳಿ, ಬ್ರೇಕ್ ಬರೋರಿಗೆ ನಾವು ಯಾವ ಫಂಡಮೆಂಟಲ್ ಪಾರ್ಟಿಕಲ್ ಗೆ ಚಾರ್ಜ್ ಇದೆ ಬಟ್ ಮಾಸ್ ಇಲ್ಲ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಇದು ಫ್ರೀ ಅಂತ ಕೊಡ್ತಾರೆ. ನೀನು ಬರಬೇಕು ಆನ್ಸರ್ ಅವಾಗ ಎಲೆಕ್ಟ್ರಾನ್. ಸೊ ನೇಮ್ ದ ಫಂಡಮೆಂಟಲ್ ಪಾರ್ಟಿಕಲ್ ವಿಚ್ ಹ್ಯಾಸ್ ಓನ್ಲಿ ಮಾಸ್ ಬಟ್ ನಾಟ್ ಚಾರ್ಜ್ ಅಂತ ಹೇಳ್ತಾರೆ. ಯಾವಾಗ ಬರಬೇಕು, ನ್ಯೂಟ್ರಾನ್. ಚಾರ್ಜ್ ಮತ್ತೆ ಮಾಸ್ ಎರಡು ಇರ್ತಕ್ಕಂಥ ಓನ್ಲಿ ಒನ್ ಕ್ಯಾಂಡಿಡೇಟ್ ಇಸ್ ಪ್ರೋಟಾನ್. ನೆನಪಿಟ್ಕೊಳ್ಳಿ, ಪ್ರೋಟಾನ್ ಗೆ ಚಾರ್ಜ್ ಅದು ಕೇಳಬಹುದು. ನೇಮ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ವಿಚ್ ಆರ್ ಬೋತ್ ಚಾರ್ಜ್ ಅಂಡ್ ಮಾಸ್. ಯಾವುದು, ಪ್ರೋಟಾನ್. ಸೊ ಇದೆಲ್ಲ ಪಾರ್ಟ್ಸ್ ಕನ್ನಡ ಗೊತ್ತಿರಬೇಕು ಕನ್ನಡದಲ್ಲಿ, ಸರಿನಾ? ಈಗ ನೆಕ್ಸ್ಟ್ ಏನು ಹೇಳಿದಂಗೆ, ಸೊ ಇಲ್ಲಿ ಮಾಸ್ ನಂಬರ್ ಅಂತ ಹೇಳಿದ್ರೆ ಸಮ್ ಆಫ್ protons and neutrons. The sum of protons and neutrons is called as the mass number. The mass number is denoted by capital A. The mass number is denoted by capital A. ಕರೆಕ್ಟ್? ಈಗ ಹೇಳ್ತೀರಿ, ಈಗ ನೋಡಿ ಬರೀತೀನಿ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಅಂತ ಬರುತ್ತೆ, ಕಾರ್ಬನ್ Z and A ಅಂತ ಬರೀತೀನಿ.
ಈಗ ಅಟಾಮಿಕ್ ನಂಬರ್ ಎಲ್ಲಿರುತ್ತೆ, ಮಾಸ್ ನಂಬರ್ ಎಲ್ಲಿರುತ್ತೆ? ಕೆಳಗಡೆ ಇದ್ರೆ ಅಟಾಮಿಕ್ ನಂಬರ್, ಮೇಲಿದ್ರೆ ಮಾಸ್ ನಂಬರ್. ಸೊ Z is equal to ಕಾರ್ಬನ್ ಅಲ್ಲಿ 6, ಇದೇನಾಯ್ತು 12. ಈ ರೀತಿ ಬರುತ್ತೆ. ಎರಡು ಕಡೆ ಮಿಕ್ಸ್ ಮಾಡಬೇಡಿ. ಅದೇ ರೀತಿ ಯಾವುದು ನೈಟ್ರೋಜನ್ ಅಂತ ಬಂದ್ರೆ ಸೊ ನೋಡಿ 7 and 14. ಈ 7 is equal to Z and 14 is equal to A. ಇದು ಕರೆಕ್ಟ್ ಆಗಿ ಓದಿರಬೇಕು. ನಿಮಗೆ ಪ್ರಾಬ್ಲಮ್ ಮಾಡಿಸ್ತಾನೆ ನಿಮಗೆ. ಸೊ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಅಂತ ಪ್ರಾಬ್ಲಮ್ ಮಾಡಿಸ್ತೀನಿ. ಸೊ ಎಲ್ಲರೂ ಕೆಲಸ ಇದೆ ಮಾತ್ರ ಸಿಂಪಲ್ ಇದೆ. ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ, ಅವರೇ ಕೊಡ್ತಾರಮ್ಮ, ಎಲ್ಲ ಅವರೇ ಕೊಡ್ತಾರೆ. ನೋಡಿ ಇಷ್ಟೇ, ಅವರು n ಅಂತ ಕೊಡ್ತಾರೆ, ಅವರೇ ಕೊಡ್ತಾರೆ. ಸೊ ಓಪನ್ ನಂಬರ್ ಆಫ್ ಪ್ರೋಟಾನ್ ಅಂತ ಕೇಳ್ತಾರೆ. ವೆರಿ ಸಿಂಪಲ್ ಬರೆಯೋದು. ಸಣ್ಣ ಹುಡುಗ ಬರೀತಾರೆ ಅಂತ 7 ಮತ್ತೆ 14 7 ತಗೊಂಡ್ರೆ 7 ಮತ್ತೆ 14 ಅಷ್ಟೇ. 7 7 14 3 ಮಾರ್ಕ್ಸ್. ಅದು ಹೇಳ್ಕೊಡ್ತೀವಿ ಡೀಟೇಲ್ ಹೆಂಗ್ ಬರೆಯಬೇಕು ಅಂತ. ಸೊ ನಾವು ಈಗ ನೋಡಿ ಈ ತರ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಪ್ರೋಟಾನ್ ಅಂತ ಕೇಳಿ ಏನ್ ಮಾಡ್ತೀರಾ, n is equal to 70 ಗೊತ್ತಲ್ವಾ? ನೋಡ್ರಿ ಇದನ್ನ ಕೊಟ್ಟು ಸೊ ಕ್ಯಾಲ್ಕುಲೇಟ್ ನಂಬರ್ ಆಫ್ ಪ್ರೋಟಾನ್ ಅರ್ಥ ಏನು? therefore z is equal to number of protons 7 ಆಗ್ತದೆ. ಅದೇ ರೀತಿ ಕ್ಯಾಲ್ಕುಲೇಟ್ ನಂಬರ್ ಆಫ್ ನ್ಯೂಟ್ರನ್ ಎಲೆಕ್ಟ್ರಾನ್ ಕೇಳಿದಾಗ 14 minus 7 is equal to ಏನು ಬರ್ತದೆ? ಇಲ್ಲಿಗೆ 7 ಅಷ್ಟೇ. ಸೊ ಯಾವಾಗ ಒಂದು ನೆನಪಿಟ್ಕೊಳ್ಳಿ, ಸೊ ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಸೇಮ್ ಇರ್ತವೆ, ಇರಲೇಬೇಕು. 7 ಪ್ರೋಟಾನ್ ಇದ್ರೆ ಎಲೆಕ್ಟ್ರಾನ್ಸ್ ಎಷ್ಟು ಇರಬೇಕು? 7 ಇರುತ್ತೆ. 7 ಅರ್ಧ ಕೊಡು. ಟೋಟಲ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜ್. 10 ಎಲೆಕ್ಟ್ರಾನ್ ಇದ್ರೆ 10 ಪ್ರೋಟಾನ್ ಇರುತ್ತೆ. ನ್ಯೂಟ್ರನ್ಸ್ ಹಂಗಿರಲ್ಲ, ನ್ಯೂಟ್ರನ್ಸ್ ನಂಬರ್ ಚೇಂಜ್ ಆಗುತ್ತೆ. ಸರಿನಾ? ಇದಷ್ಟು ಕೂಡ ಅಟಾಮಿಕ್ ನಂಬರ್ ಮತ್ತೆ ಯಾವುದು ಮಾಸ್ ನಂಬರ್. ಇದಾದ್ಮೇಲೆ ಇದೊಂದು ಸಣ್ಣ ಕಾನ್ಸೆಪ್ಟ್ ಮಾತ್ರ ಹೇಳ್ಬಿಡ್ತಾರೆ ಸಾಕು. ಇದೊಂದು ಸಣ್ಣ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಯಾರಿಗಾದ್ರೂ ಗೊತ್ತಿದ್ದು ಹೈಸ್ಕೂಲ್ ಓದಿರ್ತಾರೆ ಕಟ್ಟಿಸಿ ಐಸೋಟೋಪ್ಸ್ ಅಂತ ನೆನಪಿದೆ ಯಾರಿಗಾದ್ರೂ? ವಾಟ್ ಆರ್ ಐಸೋಟೋಪ್ಸ್? ಅಟಾಮಿಕ್ ನಂಬರ್ ಇಸ್ ಸೇಮ್, ಮಾಸ್ ನಂಬರ್ ಇಸ್ ಡಿಫರೆಂಟ್. ಸೊ ಹೆಂಗೆ ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಕಾರ್ಬನ್ ತಗೊಂಡೆ, ಇದು ಕಾರ್ಬನ್ ಇದು ಕಾರ್ಬನ್. ಒಂದು ಕಡೆ 6 12 6 13 6 14. These are the 3 isotopes of carbon. These are 3 isotopes of carbon. Here the similar atomic number, different mass number 12 13 14. So this kind of compounds are called as the isotopes. Example compulsory ಕೇಳ್ತಾ ಇರ್ತಾರೆ, ನಿಮಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇನ್ನೊಂದಿದೆ ಐಸೋಟೋಪ್ಸ್ ಆದ್ಮೇಲೆ ಹೇಗೆ ಮುಗಿಯಲ್ಲ ನೈಸ್. ಮತ್ತೆ ವೋಕಲ್ ಐಸೋಮಾರ್ಸ್ ಅಂತ ಒಂದಿದೆ, ಇನ್ನೊಂದು ಐಸೋಟೋನ್ಸ್ ಅಂತ ಇದೆ. ಇವೆಲ್ಲ 2 ಮಾರ್ಕ್ಸ್ ಕ್ವೆಶ್ಚನ್. ಸೊ ವೆರಿ ಸಿಂಪಲ್ ಆಗಿ ಏನು ಚೇಂಜ್ ಇಲ್ಲ. ಐಸೋಟೋಪ್ಸ್ ಅಲ್ಲಿ ಅಟಾಮಿಕ್ ನಂಬರ್ ಸೇಮ್ ಇರಬೇಕು, ಮಾಸ್ ನಂಬರ್ ಡಿಫರೆಂಟ್ ಇರಬೇಕು. ಯಾಕಂದ್ರೆ ಐಸೋಮಾರ್ಸ್ ಅಲ್ಲಿ ಮಾಸ್ ನಂಬರ್ ಸೇಮ್ ಇರಬೇಕು, ಅಟಾಮಿಕ್ ನಂಬರ್ ಡಿಫರೆಂಟ್ ಆಗಿರುತ್ತೆ. ಐಸೋಟೋನ್ಸ್ ಅಲ್ಲಿ ಎರಡು ಡಿಫರೆಂಟ್ ಆಗಿರುತ್ತೆ. ಏನಂತ ಐಡಿಯಾ? ಈಗ ಐಸೋಟೋಪ್ಸ್ ಅಲ್ಲಿ ಅಟಾಮಿಕ್ ನಂಬರ್ ಇಸ್ ಸೇಮ್, ಸಿಂಪಲ್ ಆಗಿರುತ್ತೆ. ಐಸೋಮಾರ್ಸ್ ಅಲ್ಲಿ ಮಾಸ್ ನಂಬರ್ ಇಸ್ ಸೇಮ್. ಐಸೋಟೋನ್ಸ್ ಅಲ್ಲಿ atomic and mass number both are different. So is very important. Istu icons alli atomic number, mass number, isotopes, isobars ಮತ್ತೆ isotopes. Clear ಆ? So ಇವತ್ತಿನ ಕ್ಲಾಸ್ ಅಲ್ಲಿ ಅಟಾಮಿಕ್ ಮಾಡೆಲ್ಸ್ ಅಂದ್ರೆ ಯಾವ್ಯಾವುದು, ಜೆ ಥಾಮ್ಸನ್ ಮಾಡೆಲ್ ಮತ್ತೆ ರದರ್ಫೋರ್ಡ್ ಮಾಡೆಲ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದಷ್ಟನ್ನು ಕೂಡ ಪಾಯಿಂಟ್ ಮಾಡಿಕೊಂಡು ಸೊ ಮುಂದಿನ ಕಾನ್ಸೆಪ್ಟ್ ಇದೆ, ಅದು ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು.